ಇವತ್ತಿನ ಸಂದೇಶದ ಶೀರ್ಷಿಕೆ, ಯಾಕೆ ನಾವು ಕರ್ತನನ್ನು ನಂಬಿದ್ದೇವೆ? ಯಾಕೆ ನೀವು ಯೇಸು ಸ್ವಾಮಿ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ? ಶಿಲುಬೆಯ ಮೂಲಕ ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದರಿಂದ ನಾನು ನನ್ನ ಪಾಲಿಗೆ ಸತ್ತಿದ್ದೇನೆ, ಮತ್ತೆ ಲೋಕದ ಪಾಲಿಗೂ ಕೂಡ ನಾನೇನಾಗಿದ್ದೇನೆ? ಸತ್ತು ಹೋಗಿದ್ದೇನೆ. ನಾನು ಯಾಕೆ ಇದು ಹೇಳ್ತಾ ಇದ್ದೆ ಅಂದ್ರೆ, ಇವತ್ತು ಜನರು ಲೋಕದ ಪಾಲಿಗೆ ಸತ್ತಿಲ್ಲ. ಯಾಕಂದ್ರೆ ಇನ್ನೂರು ಈ ಲೋಕದಲ್ಲಿ ಜೀವಿಸುವ ಜನರು ತಮ್ಮ ಫಿಸಿಕಲ್ ಅಪಿಯರೆನ್ಸ್ ಚೆನ್ನಾಗಿ ಕಾಣಿಸಿಕೊಳ್ಳುವಂಥ ವಿಷಯದಲ್ಲಿ ಬಹಳಷ್ಟು ಜನರು ತಮ್ಮಂತ ಹೆಚ್ಚಿಸಿಕೊಳ್ತಾರೆ. ಅಪೊಸ್ತಲನಾದ ಪೌಲನ ಒಂದು ಮಾತನ್ನ ನಾವಿಲ್ಲಿ ಕಾಣ್ತೇವೆ ಪ್ರಿಯರೇ. ಸೊ ದಯಮಾಡಿ ವಾಕ್ಯದ ವಿಷಯದಲ್ಲಿ ಬಹಳ ಎಚ್ಚರವಾಗಿರಿ. ಮತ್ತೊಂದು ಹೇಳಿಕ್ಕೆ ಇಷ್ಟಪಡ್ತೇನೆ, ಏನಂದ್ರೆ ನಿಮ್ಮ ಕಣ್ಣು ಪ್ರೀಚರ್ ಮೇಲೆ ಇರೋದು ಬೇಡ. ಓಕೆ, ನೀವು ನನ್ನ ಮೇಲೆ ನಿಮ್ಮ ದೃಷ್ಟಿ ಇಟ್ಟರೆ ನಿಮಗೆ ವಾಕ್ಯ ಅರ್ಥ ಆಗುವುದಿಲ್ಲ. ಓಕೆ, ಅದಕ್ಕೋಸ್ಕರ ಕರ್ತನನ್ನು ದೃಷ್ಟಿಸ್ರಿ, ಕರ್ತನ ಸ್ವರವನ್ನು ಕೇಳಬೇಕೆಂಬುದಾಗಿ ಕೂತ್ಕೊಳ್ರಿ. ಆಗ ಖಂಡಿತವಾಗಿ ದೇವರು ನಿಮ್ಮ ಸಂಗಡ ಮಾತಾಡ್ತಾರೆ. ಯಾಕಂದ್ರೆ ಪ್ರೀಚರ್ ಕೂಡ ಒಬ್ಬ ಆರ್ಡಿನರಿ ಮನುಷ್ಯ. ಇಲ್ಲಿ ನಾನು ವಾಕ್ಯವನ್ನು ಹೇಳುವಂತ ವ್ಯಕ್ತಿ ಸಾಧಾರಣ ಮನುಷ್ಯ, ಆದರೆ ಯೇಸು ಮಾತ್ರ ದೇವರಾಗಿದ್ದಾರೆ, ಆತನು ಮಾತ್ರ ಯೋಗ್ಯನಾಗಿದ್ದಾನೆ. ಆತನ ದೃಷ್ಟಿಸ್ರಿ, ದೇವರ ವಾಕ್ಯ ನಿಮಗೆ ಅರ್ಥ ಆಗ್ತದೆ. ಪ್ರಿಯರೇ, ಇವತ್ತಿನ ಸಂದೇಶದ ಶೀರ್ಷಿಕೆ, ಯಾಕೆ ನಾವು ಕರ್ತನನ್ನು ನಂಬಿದ್ದೇವೆ? ಯಾಕೆ ನೀವು ಯೇಸು ಸ್ವಾಮಿಯ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ? ಯಾಕೆ ಕರ್ತನನ್ನು ನಂಬಿ ಸಭೆಗೆ ಬಂದಿದ್ದೀರಿ? ಯೇಸು ಸ್ವಾಮಿ ಭೂಲೋಕದಲ್ಲಿರುವಾಗ ಬಹಳಷ್ಟು ಜನರು ಯೇಸು ಸ್ವಾಮಿಯನ್ನು ನಂಬಿದ್ರು, ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ್ರು. ಆದರೆ ಅದರಲ್ಲಿ ಬಹಳಷ್ಟು ಜನ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ್ದು ತಮಗೆ ಬೇಕಾದ ಅದ್ಭುತಗಳಿಗಾಗಿ, ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಬಹಳಷ್ಟು ಜನ ಯೇಸುವನ್ನು ಹಿಂಬಾಲಿಸಿದ್ರು, ಯೇಸುವಿನ ಮೇಲೆ ಭರವಸೆ ಇಟ್ಟರು. ಆದರೆ ಪೇತ್ರ, ಯಾಕೋಬ, ಯೋಹಾನರು ಯೇಸು ಮೇಲೆ ವಿಶ್ವಾಸ ಇಟ್ಟಿದ್ದು ಅದ್ಭುತಕ್ಕಾಗಿ ಅಲ್ಲ. ಇನ್ನೊಂದು ಹೇಳ್ತೇನೆ ನಿಮಗೆ, ಯೇಸು ಸ್ವಾಮಿ ಶಿಷ್ಯರ ಜೀವಿತದಲ್ಲಿ ಯಾವ ಅದ್ಭುತ ಮಾಡಿದ್ ನೋಡಿಲ್ಲ ನಾವು. ನೋಡಿದಿರಾ? ಯಾರಿಗಾರ ರೋಗದಿಂದ ಗುಣಪಡಿಸಿದ್ದು, ಸತ್ತಂತ ಶಿಷ್ಯರನ್ನ ಎಬ್ಬಿಸಿದ್ದು? ಯಾರು 12 ಜನ ಶಿಷ್ಯರಲ್ಲಿ ನೋಡುವಾಗ ಅವ್ರ ಲೈಫಲ್ಲಿ ಏನ್ ದೇವರು ಅದ್ಭುತ ಮಾಡಿಲ್ಲ. ಅವ್ರ ಅದ್ಭುತವನ್ನ ನೋಡಿ ಹಿಂಬಾಲಿಸ್ಲಿಲ್ಲ, ನಿಜವಾಗಿ ಕರ್ತನ ಪ್ರೀತಿಯನ್ನು ನೋಡಿ, ಯೇಸು ಕ್ರಿಸ್ತನ ವ್ಯಕ್ತಿತ್ವವನ್ನು ನೋಡಿ, ಯೇಸುವನ್ನೇ ಪ್ರೀತಿಸಿ ಅವರು ಹಿಂಬಾಲಿಸಿದರು. ಅದಕ್ಕೋಸ್ಕರ ಇವತ್ತು ನಾವು ಕರ್ತನ ಸನ್ನಿಧಾನಕ್ಕೆ ಯಾಕೆ ಬಂದಿದ್ದೇವೆ ಅನ್ನುವಂಥದ್ದು ನಾವು ಪರೀಕ್ಷಿಸಿಕೊಳ್ಬೇಕು. ನಾವು ನಿಜವಾಗ್ಲೂ ಯೇಸುವನ್ನೇ ಪ್ರೀತಿಸಿ ಬಂದಿದ್ದೇವಾ, ಅಥವಾ ಏನಾದ್ರೂ ನಮಗೂ ಕೂಡ ದೇವರ ಅದ್ಭುತ ಮಾಡ್ತಾನಂತ ನಾವು ಬಂದಿದ್ದೇವ? ಯಾಕೆ ನಾನು ಇದು ಹೇಳ್ತಾ ಇದ್ದೇನೆ ಅಂದ್ರೆ, ಅಪೊಸ್ತಲನಾದ ಪೌಲನು, ಆತನು ರೋಮಾಪುರದ ಹಕ್ಕುದಾರನು, ಶ್ರೀಮಂತರ ಅತಿ ಶ್ರೀಮಂತನು, ಪರಿಸಾಯರಲ್ಲಿ ಆತನು ಪರಿಸಾಯನು, ಶಾಸ್ತ್ರಾಭ್ಯಾಸ ಮಾಡಿದಂತ ಒಬ್ಬ ಜ್ಞಾನಿ, ಎಲ್ಲ ತಿಳುವಳಿಕೆಯನ್ನು ಹೊಂದಿದಂತ ಒಬ್ಬ ವ್ಯಕ್ತಿ. ಆತನು ಹೇಳ್ತಾ ಇದ್ದಾನೆ, ಆತನು ಸಹ ಕರ್ತನನ್ನು ಹಿಂಬಾಲಿಸ್ತಾನೆ. ಯಾಕೆ ಹಿಂಬಾಲಿಸ್ತಾನೆ? ದೇವರ ಸ್ವರವನ್ನ ಕೇಳಿ, ಜಸ್ಟ್ ಸ್ವರ ಕೇಳಿ. ಯೇಸುವನ್ನ ಹಿಂಬಾಲಿಸಿದಂತ ಈ ವ್ಯಕ್ತಿ ಗಲಾತ್ಯದವರಿಗೆ ಬರೆಯುವಾಗ ಏನ್ ಹೇಳ್ತಾ ಇದ್ದಾನಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ನನಗೆ ಬೇಡವೇ ಬೇಡ. ಅರ್ಥ, ಅವನ ಜೀವಿತದಲ್ಲಿ ಬಹಳಷ್ಟು ವಿಷಯಗಳಿದೆ ಹೆಚ್ಚಳ ಪಡುವಂಥದ್ದು, ಆದ್ರೆ ಅವನೇನ್ ಹೇಳ್ತಾ ಇದ್ದಾನೆ, ಯಾವ ವಿಷಯದಲ್ಲಿ ನಾನು ಹೆಚ್ಚಳ ಪಡುವುದಿಲ್ಲ. ನನ್ನ ಪ್ರಶ್ನೆ, ನೀವಿಲ್ಲಿ ಕೂತಂತವ್ರು ಯಾವ್ದಾದ್ರೂ ಒಂದು ವಿಷಯದಲ್ಲಿ ಹೆಚ್ಚಳ ಪಡುವುದೇನಾದ್ರೂ ಉಂಟಾ ನಿಮ್ಮ ಲೈಫಲ್ಲಿ? ಉಂಟಲ್ಲ? ಪಡ್ತಾ ಇದ್ದೀರಾ? ನಿಮ್ಮ ಸ್ಥಿತಿಗತಿ, ಕ್ವಾಲಿಫಿಕೇಶನ್, ಅಥವಾ ನಿಮ್ಮ ಸ್ಟ್ಯಾಂಡರ್ಡು, ಇವು ಯಾವುದಾದ್ರೂ ವಿಷಯದಲ್ಲಿ
ನೀವು ಹೆಚ್ಚಳ ಪಡ್ತಾ ಇದ್ದೀರಾ. ನಾನು ಯಾಕಿದು ಹೇಳ್ತಾ ಇದ್ದೇನೆ ಅಂದ್ರೆ, ಯಾರು ಇವನು? ದ ಗ್ರೇಟ್ ಅಪೋಸ್ತಲ್ ಪಾಲ್, ಸಾವಿರಾರು ಸಭೆಗಳ ಸ್ಥಾಪಕ. ಅವನು ಏನಾದ್ರೂ ಹೇಳ್ಬೋದಾಗಿತ್ತು, ನಾನು ಈ ರೀತಿಯಾಗಿ ಮಾಡಿದೆ, ನಾನು ಇಂಥ ಕಾರ್ಯಗಳನ್ನ ಮಾಡಿದೆ, ಕರ್ತನಿಗಾಗಿ ಇಷ್ಟು ತ್ಯಾಗಗಳನ್ನ ಮಾಡಿದೆ ಅನ್ನುವಂಥದ್ದು ಏನಾದ್ರೂ ಒಂದು ಹೆಚ್ಚಳ ಪಡಬಹುದಾಗಿತ್ತು. ಯಾವುದನ್ನು ಪಡ್ತಿಲ್ಲ. ಕರ್ತನಿಗಾಗಿ ತನ್ನ ಕುಟುಂಬವನ್ನು ಬಿಟ್ಟ, ಕರ್ತನಿಗಾಗಿ ತನ್ನ ಹುದ್ದೆಯನ್ನು ಬಿಟ್ಟ, ಕರ್ತನಿಗಾಗಿ ತನ್ನ ಪದವಿಯನ್ನು ಬಿಟ್ಟ, ಕರ್ತನಿಗಾಗಿ ತನ್ನ ಎಲ್ಲ ಶ್ರೀಮಂತಿಕೆಯನ್ನು ಬಿಟ್ಟ. ಬಡವನಲ್ಲ ಅವನು. ಎಲ್ಲವನ್ನ ಬಿಟ್ಟು ಕರ್ತನಿಂದ ಬರುವಾಗ ಅವನು ಒಂದು ಮಾತು ಹೇಳ್ತಾ ಇಲ್ಲ, ನಾನು ದೇವರಿಗಾಗಿ ಇದನ್ನ ಬಿಟ್ಟೆ, ಅದನ್ನ ಬಿಟ್ಟೆ, ಇದನ್ನ ಬಿಟ್ಟೆ. ಅವನು ಹೇಳ್ತಾನೆ, ಹೊಗಳಿಕೊಳ್ಬೇಕಾದ್ರೆ ಬಹಳ ವಿಷಯ ಇದೆ, ಆದ್ರೆ ನಾನೇನ್ ಮಾಡೋದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಹೆಚ್ಚಳ ಪಡುವುದಿಲ್ಲ. I will not boast on myself, but I will boast on the cross of Jesus Christ of Nazareth. ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಮಾತ್ರ ನಾನೇನ್ ಮಾಡ್ತೇನೆ, ಹೆಚ್ಚಳ ಪಡ್ತೇನೆ. ನಾನು ಈ ಲೋಕದಲ್ಲಿ ಹೆಂಗೆ ಜೀವಿಸ್ತಾ ಇದ್ದೇನೆ ಅಂದ್ರೆ, ಓದ್ತೇನೆ, ಆತನ ಮೂಲಕ ಎಸ್ ಏನಂತ ಹೇಳ್ತಿದ್ದಾನೆ? ಶಿಲುಬೆಯ ಮೂಲಕ ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದರಿಂದ ನಾನು ನನ್ನ ಪಾಲಿಗೆ ಸತ್ತಿದ್ದೇನೆ, ಮತ್ತೆ ಲೋಕದ ಪಾಲಿಗೂ ಕೂಡ ನಾನೇನಾಗಿದ್ದೇನೆ, ಸತ್ತು ಹೋಗಿದ್ದೇನೆ. ಅಂದ್ರೆ ಅರ್ಥ, ನನಗೆ ಲೋಕದಲ್ಲಿ ಎಷ್ಟೋ ಸಂಗತಿಗಳಿದೆ, ಬಟ್ ಆ ವಿಷಯದಲ್ಲಿ ನಾನು ಎಂದಿಗೂ ಹೆಚ್ಚಳ ಪಡ್ತಾ ಇಲ್ಲ. ಯಾರು ಬರೀತಾ ಇದ್ದಾರೆ ಇದನ್ನ? ಅಪೋಸ್ತಲನಾದಂತ ಪೌಲನು. ಯಾವುದು ಸಂಗತಿ ನನ್ನ ಜೀವಿತದಲ್ಲಿ ಇಲ್ಲ. ಯಾರ ಬಗ್ಗೆ ಬರೀತಿದ್ದಾರೆ? ಯಾರ ಬಗ್ಗೆ ಬರೀತಿದ್ದಾರೆ? ಯಾರ ಬಗ್ಗೆ ಹೊಗಳಿಕಿದೆ ಅವರಿಗೆ? ಯೇಸು ಕ್ರಿಸ್ತನು. ಯಾವ ಯೇಸು ಕ್ರಿಸ್ತನು? ಅವನು ಹೇಳ್ತಾ ಇದ್ದಾನೆ, ಸಿಂಹಾಸನದಲ್ಲಿ ಕೂತಂತ ಯೇಸು ಬಗ್ಗೆ ಅಲ್ಲ, ರಾಜಾದಿರಾಜನಾಗಿ ಬರುವ ಯೇಸು ಬಗ್ಗೆ ಅಲ್ಲ, ಲೋಕಕ್ಕೆ ನ್ಯಾಯ ತೀರಿಸುವ ಯೇಸು ಬಗ್ಗೆ ಅಲ್ಲ, ಶಿಲುಬೆಯಲ್ಲಿ ನೇತಾಡ್ತಾ ಇರುವಂತ ಯೇಸು ಬಗ್ಗೆ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಶಿಲುಬೆಯಲ್ಲಿ ನೇತಾಡುವಂತ ಯೇಸುವನ್ನ ನೋಡಿ ಹೇಳ್ತಾರೆ, ನಾನು ಈ ಯೇಸುವಿನಲ್ಲಿ ಹೆಚ್ಚಳ ಪಡ್ತೇನೆ. ನಾಟ್ ಇವನ್ ದ ಕಿಂಗ್ ಆಫ್ ಕಿಂಗ್, ರಾಜಾದಿ ರಾಜನನ್ನು ನೋಡಿ ಅಲ್ಲ, ಶಿಲುಬೆಯಲ್ಲಿರುವ ಯೇಸುವನ್ನ ನೋಡಿ ನಾನು ಹೊಗಳಿಕೊಳ್ತೇನೆ. ನಾನು ಹೆಚ್ಚಳ ಪಡುವುದಾದ್ರೆ ಬೇರೆ ಎಲ್ಲಿ ಅಲ್ಲ, ಶಿಲುಬೆ. ಆ ಶಿಲುಬೆಯಲ್ಲಿ ಯಾರು ತೂಗ ಹಾಕ್ತಿದ್ದಾರೆ? ಯಾರು ತೂಗ ಹಾಕಲ್ಪಟ್ಟಿದ್ದಾರೆ? ಯೇಸು ಕ್ರಿಸ್ತರು. ಈ ಯೇಸು ಕ್ರಿಸ್ತರು ಯಾರು? ಭೂಮಿ ಆಕಾಶವನ್ನ ಸೃಷ್ಟಿ ಮಾಡಿದಂತ ಯೇಸು. ಎಲ್ಲಿದ್ದಾರೆ? ಪರಲೋಕದಲ್ಲಿ ಸಾವಿರಾರು ದೇವದೂತರ ಮೂಲಕ ಆರಾಧನೆ ಮಾಡಿಸಿಕೊಳ್ಳೋರು ಯಾರು? ಯೇಸು. ಈಗ ಎಲ್ಲಿದ್ದಾರೆ? ಆತನ ಸುತ್ತಲೂ ಕೆರೂಬಿಗಳು, ಸೆರಾಫಿಯರು, ದೇವದೂತರು ಇರ್ತಾರೆ. ಎಲ್ಲಿ? ಪರಲೋಕದಲ್ಲಿ. ಬಟ್ ಈಗ ಯೇಸು ಎಲ್ಲಿದ್ದಾರೆ? ಮಾತಾಡ್ರಿ. ಬೈಬಲ್ ಯೇಸು ಸ್ವಾಮಿ ಬಗ್ಗೆ ಹೊಗಳುವಾಗ ಏನ್ ಹೇಳ್ತದೆ? ಆತನು ಯಹೂದದ ಸಿಂಹ. ಈಗ ಎಲ್ಲಿದ್ದಾರೆ? ಈ ಶಿಲುಬೆಯಲ್ಲಿರುವ ಯೇಸುವನ್ನು ನೋಡಿ ಪೌಲನ್ ಹೇಳ್ತಾ ಇದ್ದಾನೆ, ನಾನು ಹೆಚ್ಚಳ ಪಡುವುದಾದ್ರೆ ಎಲ್ಲಿ ಪಡ್ತೇನೆ ಗೊತ್ತಾ? ಶಿಲುಬೆಯಲ್ಲಿ ನೇತಾಡುವಂತ ಯೇಸುವಿನಲ್ಲಿ, ಬೇರೆ ಎಲ್ಲಿ ನಾನು ಹೆಚ್ಚಳ ಪಡುವುದಿಲ್ಲ. ಇದು ಅರ್ಥ ಆಗ್ತದೆ ಇಲ್ಲೋ ನಿಮಗೆ ಗೊತ್ತಿಲ್ಲ ಪ್ರಿಯರೇ. ನಾನು ಯಾಕೆ ಇದು ಹೇಳ್ತಾ ಇದ್ದೇನೆ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು, ಅಪೋಸ್ತಲ ಪೌಲ ಇಬ್ಬರು ಲೈಫ್ ನೋಡ್ರಿ. ಯೇಸು ಸ್ವಾಮಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ಹೇಳ್ತದೆ, ತಂದೆಯಾದ ದೇವರ ಸರಿಸಮಾನವಾಗಿ ಕೂತ್ಕೊಳ್ಳುವಂತ ಯೇಸು ಸ್ವಾಮಿ ತನ್ನೊಂದು ಪದವಿ ಇದೆ ಪರಲೋಕದಲ್ಲಿ. ಆ ಪದವಿ ಬೇಕಂತ ಪದವಿ ಜೊತೆಗೋಸ್ಕರ ಫೈಟ್ ಮಾಡಲಿಲ್ಲ, ಅದನ್ನ ಬೇಡವೆಂದ ಎನಿಸಿ ಭೂಲೋಕಕ್ಕೆ ಬಂದನು. ಪರಲೋಕದಲ್ಲಿ ಸಿಂಹಾಸನ ಕೂತ್ಕೊಳ್ಳುವುದು ಬೇಡ ಅಂತೇಳಿ ಭೂಲೋಕದಲ್ಲಿ ಬಂದನು. ಎಲ್ಲಿ ಬಂದು ಹುಟ್ಟಿದ? ಗೋದಲಿಯಲ್ಲಿ. ಯಾವುದೋ ಅರಮನೆಯಲ್ಲೂ ಅಲ್ಲ. ಅವನು ಆರಿಸಿಕೊಳ್ಬಹುದಾಗಿತ್ತು ಅರಮನೆಯಲ್ಲಿ ಹುಟ್ಟು, ಬಟ್ ಎಲ್ಲಿ ಆರಿಸಿಕೊಂಡ್ರು? ಒಂದು ಗೋದಲಿಯಲ್ಲಿ ಹುಟ್ಟುತ್ತೇನೆ, ಬಡಗಿಯ ಮನೆ ಮಗನಾಗಿ ಬದುಕ್ತೇನೆ, ಈ ಲೋಕದ ಎಲ್ಲರಿಂದ ಬಿಡಲ್ಪಟ್ಟಂತ ಜನರೊಟ್ಟಿಗೆ ಬೆರೀತೇನೆ.
ಅವ್ರಿಗೋಸ್ಕರ ಜೀವಿಸ್ತೇನೆ, ಅವರಿಗಾಗಿ ಲಾಸ್ಟಿಗೆ ನಾನು ಶಿಲುಬೆ ಮೇಲೆ ಪ್ರಾಣವನ್ನು ಕೊಡ್ತೇನೆ. ಯಾರು? ಯೇಸು ಸ್ವಾಮಿ. ಅಂದ್ರೆ ಏನು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ದೇವರಾಗಿದ್ರು ಕೂಡ ತನ್ನನ್ನು ಎಷ್ಟು ತಗ್ಗಿಸಿಕೊಂಡ್ರಂದ್ರೆ, ಮನುಷ್ಯನಾಗಿ ಹುಟ್ಟಿ ಮನುಷ್ಯನ ಪಾದವನ್ನು ತೊಳೆಯುವಷ್ಟು ತನ್ನನ್ನು ತಾನು ತಗ್ಗಿಸಿಕೊಂಡ. ಈ ಯೇಸುವನ್ನ ಪೌಲನು ನೋಡಿ ಹೇಳ್ತಾ ಇದ್ದಾನೆ, ನಾನು ಶಿಲುಬೆ ಮೇಲಿರುವಂತ ಯೇಸುವನ್ನ ಬಿಟ್ಟರೆ ಬೇರೆ ಯಾರಲ್ಲಿ ನಾನು ಹೆಚ್ಚಳ ಪಡುವುದಿಲ್ಲ. ಅವನು ಹೇಳ್ತಾನೆ, ನನಗಿರುವಂತ ಆಸ್ತಿ, ಪದವಿ, ನನಗಿರುವಂತ ಶ್ರೀಮಂತಿಕೆ ಇವೆಲ್ಲವನ್ನ ಕಸವೆಂದೆನಿಸಿ ಕ್ರಿಸ್ತನನ್ನೇ ಅರಿಯುವುದೇ ಶ್ರೇಷ್ಠವೆಂದು ಅನಿಸ್ತಾನೆ. ಅದರ ಅರ್ಥ ಯಾಕೆ ಅವನು ಇದು ಹೇಳ್ತಾ ಇದ್ದಾನೆ? ಅವನಿಗೆ ಗೊತ್ತಿದೆ ಪ್ರಿಯರೇ, ಯೇಸು ಸ್ವಾಮಿಯನ್ನ ತಿಳ್ಕೊಂಡ್ರೆ ಅವನ ಜೀವಿತದಲ್ಲಿ ಇರುವಂಥದ್ದೇ ನಿಜ, ಅದೇ ಅವನಿಗೆ ಬೇಕು. ಅವನ ಏನ್ ಹೇಳ್ತಾರೆ, ಗುರಿ ಬೇರೆ ಯಾವುದೂ ಇಲ್ಲ ಅಂತ ಅವನನ್ನು ಅರಿಯೋದೇ ಅರ್ಥ. ಹಾಗಾದ್ರೆ ನಾವೆಲ್ಲರೂ ಯೇಸು ಸ್ವಾಮಿ ಏನು ತಿಳ್ಕೊಂಡಿದ್ದೀವಲ್ಲ, ಇನ್ನೂ ಕಡಿಮೆ. ನಾವು ತಿಳ್ಕೊಳ್ಬೇಕಾಗಿದ್ದು ಬಹಳಷ್ಟು ಇದೆ ಯೇಸು ಕ್ರಿಸ್ತನ ಬಗ್ಗೆ. ಅದಕ್ಕೋಸ್ಕರ ಇವತ್ತು ನಮ್ಮ ಸಮಸ್ಯೆ ಏನಂದ್ರೆ, ಕ್ರಿಶ್ಚಿಯಾನಿಟಿಯಲ್ಲಿ ನಾನು ನೋಡ್ತಾ ಇದ್ದೇನೆ, ದೇವರ ಮಕ್ಕಳಾಗಿದ್ದೇವೆ, ಸಭೆಗೆ ಬರ್ತೇವೆ, ಆದರೆ ನಮ್ಮಲ್ಲಿ ಇನ್ನೂ ಕೆಲವು ಹೆಚ್ಚಳ ಪಡುವಂತ ವಿಷಯಗಳು ಹೋಗಿಲ್ಲ. ಏನ್ರಿ ಹೆಚ್ಚಳ ಪಡುವುದು? ಯಾವ್ದು ಹೆಚ್ಚಳ ಪಡ್ತೇವೆ? ಕೆಲವು ವಿಷಯಗಳಿಗಾಗಿ ಇನ್ನೂ ಹೆಚ್ಚಳ ಪಡ್ತಿರ್ತೇವೆ, ಅದು ಇನ್ನೂ ನಮ್ಮೆಲ್ದು ಹೋಗಿಲ್ಲ. ನಾವು ಅನ್ಬೋದು ಬಾಯಿಂದ, ಆದ್ರೆ ಎಲ್ಲೋ ಒಳಗಡೆ ಆ ಹೆಚ್ಚಳ ಪಡುವಂತ ಸಂಗತಿ ನಮ್ಮಲ್ಲಿ ಕಾಣಿಸ್ತದೆ. ಇವತ್ತು ನೀವು ನಿಜವಾಗಿ ಈ ಮಾತು ಹೇಳಬೇಕು. ಯಾವುದು? ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು. ಅಂದ್ರೆ ಅವನು ಏನ್ ಹೇಳ್ತಾ ಇದ್ದಾನೆ? ಲೋಕ ಅಂದ್ರೆ ಜಗತ್ತು ನನ್ನ ಪಾಲಿಗೆ ಏನಾಗಿದೆ? ನನ್ನ ಪಾಲಿಗೆ, ನನ್ನ ಪ್ರಕಾರ ಅದು ಸತ್ತಿದೆ. ಈಗ ನಿಮ್ಮ ಪ್ರಶ್ನೆ, ನಿಮ್ಮ ಪ್ರಕಾರ ಲೋಕವು ನಿಮ್ಮ ಪಾಲಿಗೆ ಸತ್ತಿದೆಯಾ? ಮಾತಾಡ್ರಿ ಬೇಗ. ಸೈಲೆಂಟ್ ಕೂತ್ಕೊಳ್ಳಕ್ಕೆ ನಾವು ಸಭೆಗೆ ಬಂದಿಲ್ಲ. ನಾವು ಮೌನವಾಗಿ ಕೂತ್ಕೊಳ್ಳಕ್ಕೆ ಸಭೆಗೆ ಬಂದಿಲ್ಲ. ನಾವು ಸಭೆಗೆ ಬಂದಿದ್ದು ದೇವರ ವಾಕ್ಯವನ್ನ ಕೇಳಿ ಮಾತಾಡ್ಲಿ. ನಿಮ್ಮ ಪಾಲಿಗೆ ಲೋಕವು ಸತ್ತಿದೆಯಾ? ಎರಡನೇ ಪ್ರಶ್ನೆ. ಪೌಲನ ಪಾಲಿಗೆ ಲೋಕ ಸತ್ತಿದೆ. ಲೋಕ ಸಾಯುವುದಲ್ಲದೆ ನಾನು ಲೋಕದ ಪಾಲಿಗೆ ನಾನು ಸತ್ತಿದೆ. ಬಟ್ ಇದು ನಮ್ಮ ಲೈಫಲ್ಲಿ ಆಗಿದೆಯಾ? ನಾವು ಲೋಕದ ಪಾಲಿಗೆ ನಾವು ಸತ್ತಿದೇವಾ? ಲೋಕವು ನಮ್ಮ ಪಾಲಿಗೆ ಸತ್ತಿದೆಯಾ? ನಾವು ಲೋಕದಲ್ಲೇ ಇದ್ದೇವೆ, ಬಟ್ ಪೌಲ್ ಹೇಳ್ತಾನೆ, ಲೋಕವು ನನ್ನ ಪಾಲಿಗೆ ಸತ್ತಿದೆ, ನಾನು ಲೋಕದ ಪಾಲಿಗೆ ಸತ್ತಿದೆ. ಅಂದ್ರೆ ಏನು? ಲೋಕದಲ್ಲಿರುವಂತ ಯಾವ ಸಂಗತಿಯೂ ನನ್ನನ್ನ ಆಕರ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಲೋಕದಲ್ಲಿರುವಂತ ಯಾವ ವಸ್ತು ನನ್ನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಪೌಲನ್ ಹೇಳ್ತಾ ಇದ್ದಾನೆ. ಈಗ ಈ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೇನೆ, ಲೋಕದಲ್ಲಿರುವುದು ಯಾವುದು ನಿಮ್ಮನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ವಾ? ಹಾಗಾದ್ರೆ ಮತ್ತೆ ಸಾಯಲೆ, ಲೋಕದಲ್ಲಿರುವುದು ಯಾವುದು ನಿಮ್ಮನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ವಾ? ಮಾತಾಡ್ರಿ. ನಿಮ್ಮನ್ನು ಹಿಡಿತಾ ಇದೆಯಾ? ಇಲ್ಲ. ನಿಮ್ಮನ್ನು ಆಕರ್ಷಿಸ್ತಾ ಇದೆಯಾ? ಇಲ್ಲ. ಆದ್ರೆ ಅರ್ಥ ಏನು? ನೀವು ಇನ್ನೂ ಲೋಕದ ಪಾಲಿಗೆ, ನೀವು ಲೋಕದ ಪಾಲಿಗೆ ಸಾಯದಿದ್ರೆ ಕರ್ತನಿಗಾಗಿ ಜೀವಿಸ್ಲಿಕ್ಕೆ ಆಗುದಿಲ್ಲ. ಪ್ರಾಣದ ಹಂಗು ತೊರೆಯಲಿಕ್ಕೆ ಯಾರಿಂದಾರ ಆಗ್ತದ? ಚಾರ್ಲ್ಸ್ ಕರ್ಕ್ ಬಗ್ಗೆ ಕೇಳಿದಿವಿ. 31 ವರ್ಷ ರೀ, ಯೌವನಸ್ಥ, ಸತ್ತೋದ. ಬಟ್ ನಾನು ನಂಬ್ತೇನೆ, ಯಾವಾಗ ಸ್ಟೀಫನ್ ಮರ್ಡರ್ ಆಯ್ತು, ಯೌವನಸ್ಥನಾಗಿರುವಾಗ ಯೇಸು ಸ್ವಾಮಿ ಪರಲೋಕದಲ್ಲಿ ಸಿಂಹಾಸನ ಎದ್ರು ಅಂತ ಬರ್ತದೆ. ಹೌದಾ? ನಾನು ನಂಬ್ತೇನೆ ಅದೇ ಕಾರ್ಯ ಚಾರ್ಲ್ಸ್ ಕರ್ಕಲ್ಲೇ ಆಗಿರ್ಬೋದು. ಯಾಕೆಂದ್ರೆ ಅವನು ದೇವರ ವಾಕ್ಯ ಹೇಳುವಾಗಲೇ ಅವನು ಶೂಟ್ ಮಾಡಿದ್ರಿ. ಸೀದಾ ಇಲ್ಲೇ ಬಂದು ಆ ಬುಲೆಟ್ ತಾಗಿ ಸತ್ತೋದ. ಕೈಗೋ ಕಾಲಿಗೆ ತಾಗಿದ್ರೆ ಉಳಿತಿದ್ದವನು, ಆದರೆ ಸೀದಾ ಕತ್ತಲ್ಲೇ ಹಾಕಿದ್ರು. ತಲೆಗೆ ಕತ್ತಿಗೆ ಹಾಕಿದ್ರೆ ಮುಗೀತು, ಗೊತ್ತಿದೆ. ಕೈಗೆ ಕಾಲಿಗೆ ಎಲ್ಲಾದ್ರೂ ಬಿದ್ರು ಬದುಕ್ತಿದ್ದ. ಆದ್ರೆ ಸೈತಾನಿಗೆ ಅವ್ ಇಷ್ಟನೇ ಇಲ್ಲ ಇವನು ಭೂಲೋಕದಲ್ಲಿ ಜೀವಿಸೋದು. ಅವನು ಗೊತ್ತಿತ್ತು ಇನ್ನೊಂದು 5 ವರ್ಷ ಇವನನ್ನು ಬಿಟ್ರೆ ಇಡೀ ಅಮೆರಿಕವನ್ನು ಬದಲಾಯಿಸ್ತಾನಂತ ಗೊತ್ತಿತ್ತು. ಅದೇ ರೀತಿಯಾಗಿ ನಾನು ಹೇಳೋದೇನೆಂದ್ರೆ,
ಪ್ರಾಣದ ಹಂಗನ್ನ ತೊರೆದು ಕರ್ತನಿಗಾಗಿ ನಿಲ್ಲುವಂಥದ್ದು. ಇವತ್ತು ನನ್ನ ಪ್ರಶ್ನೆ, ಎಷ್ಟು ಜನರಿಗೆ ಸಾಯಕ್ಕಿಷ್ಟ? ಕಷ್ಟ ಅಲ್ಲ? ಅಷ್ಟು ಏನಾದ್ರು ಹೇಳ್ರಿ, ಸಾಯ್ದು ಮಾತಾಡ್ಬೇಡ್ರಿ. ನನಗೆ ಬಹಳ ಆಸೆ ಇದೆ, ಇನ್ನ ತುಂಬಾ ಆಸೆಗಳಿದೆ. ನಾನು ಹೇಳ್ತಿರೋದು ನೀವು ಸಾಯಿರಂತ ನಾನು ಹೇಳ್ತಿಲ್ಲ. ನಿಮ್ಮನ್ನು ಸಾಯ್ಲಿಕ್ಕೂ ದೇವರು ಬಿಡೋದಿಲ್ಲ. ನಿಮ್ಮ ಸಮಯ ಬರೋ ತನಕ ನೀವು ಭೂಲೋಕದಾಗ ಇದ್ದೇ ಇರ್ತೀರಿ. ಸೈತಾನು ನಿಮ್ಮನ್ನು ಸಾಯಿಸ್ಲಿಕ್ಕೆ ಆಗಲ್ಲ. ಆದರೆ ಕರ್ತನೆ ನಿನಗಾಗಿ ನಾನು ಸಾಯ್ಲಿಕ್ಕೂ ಸಿದ್ಧನಾಗಿದೆ ಅನ್ನೋಂಥವ್ರು ಜನರು ಇವತ್ತು ಕಡಿಮೆ ಆಗಿದ್ದಾರೆ. ಯಾಕೆಂದ್ರೆ ಎಲ್ಲರೂ ಯೇಸು ಕ್ರಿಸ್ತನ ಯಾಕೆ ಹಿಂಬಾಲಿಸ್ತಾ ಇದ್ದಾರೆ, ಯಾಕೆ ಸಭೆಗೆ ಬರ್ತಾ ಇದ್ದಾರೆ? ಕರ್ತನ ಮೇಲಿರುವಂತ ಅತಿಯಾದ ವ್ಯಾಮೋಹ ಅಲ್ಲ, ದೇವರ ಆಜ್ಞೆ ಹೋಗಲೇಬೇಕು. ಕೆಲವರು ದೇವರ ಆಲೆಗೆ ಹೋದ್ರೆ ಏನಾದ್ರೂ ಸ್ವಲ್ಪ ಸಹಾಯ ಸಿಗ್ತದೆ. ಇನ್ನು ಕೆಲವರು ನಾನು ದೇವರ ಆಲೆಗೆ ಹೋದ್ರೆ ದೇವರು ನನ್ನನ್ನು ಕ್ಷಮಿಸ್ತಾರೆ. ಇದೆಲ್ಲ ಸುಳ್ಳು. ಇವೆಲ್ಲ ಇದೆಯಲ್ಲ ಅಜೆಂಡಾ, ಇವೆಲ್ಲ ತಪ್ಪು. ನಾನು ಕರ್ತನನ್ನು ಪ್ರೀತಿಸ್ತೇನೆ. ನನಗೆ ದೇವರ ಮೇಲೆ ಅತಿಯಾದ ಪ್ರೀತಿ ಇರುವುದಕ್ಕೆ ನಾನು ಸಭೆಗೆ ಬರ್ತೇನೆ. ಈ ಸಂಖ್ಯೆ ತುಂಬಾ ಕಡಿಮೆ. ಕರ್ತನನ್ನು ಪ್ರೀತಿಸಿದಕ್ಕಾಗಿ ನಾನು ಸಭೆಗೆ ಬರ್ತೇನೆ. ದೇವರು ಆಜ್ಞೆ ಕೊಟ್ಟಿದ್ದಾರೆ, ಆ ಆಜ್ಞೆ ಮೀರಿದ್ರೆ ಎಲ್ಲಿದಾಗ್ತದೋ ಅವನು ಹೇಳ್ತಾನೆ, ಕ್ರಿಸ್ತನ ಪ್ರೀತಿ ನನಗೆ ಒತ್ತಾಯ ಮಾಡ್ತದೆ. ಕ್ರಿಸ್ತನ ಪ್ರೀತಿ ನನಗೆ ಒತ್ತಾಯ ಮಾಡ್ತದೆ. ನಿಮಗೆ ಆ ಒತ್ತಾಯದಿಂದ ನೀವು ಬಂದ್ರೆ, ಕ್ರಿಸ್ತನ ಪ್ರೀತಿ ಒತ್ತಾಯದಿಂದ ಬಂದ್ರೆ ಅದು ನಿಜವಾದ ಪ್ರೀತಿ. ಅಯ್ಯೋ ನಾನು ಹೋಗದಿದ್ರೆ ದೇವರು ಸಿಟ್ಟಾಗ್ತಾನೆ, ಕೋಪಗೊಳ್ತಾನೆ. ನೋ. ಇವತ್ತು ಗಂಡ ಹೆಂಡತಿ ರಿಲೇಶನ್ಶಿಪ್ ಹೆಂಗಿರ್ಬೇಕು? ಹೆಂಡತಿ ಗಂಡನಿಗೆ ಅಡಿಗೆ ಮಾಡುವಾಗ, ನಾನು ಅಡಿಗೆ ಮಾಡದಿದ್ರೆ ಗಂಡ ಬೈತಾನೆ, ಅಡಿಗೆ ಮಾಡದಿದ್ರೆ ಗಂಡ ಕೋಪಗೊಳ್ತಾನೆ ಅಂತ ಅಡಿಗೆ ಮಾಡ್ತಾರಲ್ಲ, ಅವ್ರ ಗಂಡನ ಮೇಲೆ ಪ್ರೀತಿಯಿಂದ ಮಾಡಲ್ಲ. ಕರೆಕ್ಟಾ? ಬೈತಾರೆ, ಬಂದು ಬಿದ್ದು ನೋಡ್ತಾರೆ, ಕೋಪ ಮಾಡ್ತಾರೆ ಅಂತ ನೀವು ಮಾಡಿದ್ರೆ ಅದು ಪ್ರೀತಿ ಅಲ್ಲ. ಪ್ರೀತಿ ನಿಮ್ಗೆ ಒತ್ತಾಯ ಮಾಡ್ತದೆ ಮಾಡ್ಲಿಕ್ಕೆ. ಇವತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಆ ಪ್ರೀತಿ ಒತ್ತಾಯ ಪಡಿಸುವಾಗ ಹೇಳೋದೇ ಬೇಡ, ಹೇಳೋಕ್ಕಿಂತ ಮುಂಚೆ ಎಲ್ಲವೂ ರೆಡಿ ಆಗ್ತದೆ. ಅದೇ ರೀತಿಯಾಗಿ ಕ್ರಿಸ್ತನ ಪ್ರೀತಿ ನಮಗೆ ಒತ್ತಾಯ ಪಡಿಸ್ಬೇಕು. ಆತನ ಎಂತ ಪ್ರೀತಿ ಮಾಡಿದನ್ರಿ? ಆತನ ಶಿಲುಬೆಯಲ್ಲಿರುವಂತ ರಕ್ತದ ಕಣಗಳು ನಿಮ್ಮ ಹೆಸರು ಬರ್ತದೆ. ನಿಮಗಾಗಿ ಆತನ ಪ್ರಾಣನ ಕೊಟ್ಟ ಮೇಲೆ ಎಷ್ಟು ಪ್ರೀತಿಸ್ತಾನೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ ನಾನು ಯಾಕಿದ್ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಜನರು ಲೋಕದ ಪಾಲಿಗೆ ಸತ್ತಿಲ್ಲ. ಯಾಕಂದ್ರೆ ಇನ್ನೂರು ಈ ಲೋಕದಲ್ಲಿ ಜೀವಿಸುವ ಜನರು ತಮ್ಮ ಫಿಸಿಕಲ್ ಅಪಿಯರೆನ್ಸ್ ಅಂದ್ರೆ ಏನು? ಫಿಸಿಕಲ್ ಅಪಿಯರೆನ್ಸ್ ಏನಂತಾರೆ ಕನ್ನಡದಾಗೆ? ಅದೇ ಶರೀರದ ನೋಟ, ಅಂದ್ರೆ ಚೆನ್ನಾಗಿ ಕಾಣಿಸಿಕೊಳ್ಳುವಂತ ವಿಷಯದಲ್ಲಿ ಬಹಳಷ್ಟು ಜನರು ತಮ್ಮಂತ ಹೆಚ್ಚಿಸಿಕೊಳ್ತಾರೆ. ಸತ್ಯನ ಇದು? ಸುಳ್ಳ? ಕಾಂಪಿಟೇಷನ್ ಇರ್ತದಲ್ಲ, ಇವರಿಗಿಂತ ಚಂದ ನಾನು ಕಾಣಬೇಕು, ಅವರಿಗಿಂತ ಸ್ಮಾರ್ಟ್ ನಾನು ಆಗ್ಬೇಕು, ಅವರಿಗಿಂತ ಹೆಚ್ಚಾಗಿ ಸುಂದರವಾಗಿ ನಾನು ಇರಬೇಕು ಅನ್ನುವಂಥದ್ದು. ಯಾಕೆ ಇದು? ಯಾಕೆ ನಾವು ಸುಂದರವಾಗಿ ಇರ್ಬೇಕಂತ ನಾವು ಬಯಸ್ತೇವೆ ಜಾಸ್ತಿ? ಯಾಕೆ ಹೇಳ್ರಿ? ಸಿಂಪಲ್, ಬೇರೆಯವರು ನನ್ನನ್ನು ನೋಡ್ಲಿ ಅಂತ ಅಷ್ಟೇ. ಈಗ ನಿಮ್ಮ ಗಂಡ ನಿಮ್ಗೆ ಹೇಳ್ತಾನೆ, ನೋಡಮ್ಮ ನೀನ್ ಮೇಕಪ್ ಮಾಡಿದ್ರು ಪರವಾಗಿಲ್ಲ, ನೀನು ಯಾವುದೇ ರೀತಿಯಾದಂತ ಗೋಲ್ಡ್ ಹಾಕಿದ್ರು ಪರವಾಗಿಲ್ಲ, ನೀನ್ ಹೆಂಗೆ ಇದ್ರು ಚಂದೇ ಕಾಂತಿ, ಸಿಂಪಲ್ ಆಗಿ ಬಾ ಸಭೆಗೆ, ಸಿಂಪಲ್ ಆಗಿ ಬಾ ಮದುವೆಗೆ ಅಂದ್ರೆ ಯಾರಾದ್ರೂ ಹೋಗ್ತಾರ? ಹೇಳ್ರಿ ನೋಡ. ಅವ್ರು ಹೋಗುದು ಅದಕ್ಕೆ ಅಷ್ಟು ಅಲಂಕಾರ ಮಾಡಿಕೊಂಡು ಎದಕ್ರಿ? ಶೋ ಮಾಡಕ್ಕೆ. ಏನಂತೆ? ಶೋ ಮಾಡಕ್ಕೆ. ನಾನು ಹೇಳ್ತೀನಿ ಚಂದ ಕಾಣ್ಬೇಡ್ರ ಅಂತ ಹೇಳ್ತಿಲ್ಲ, ಚಂದ ಕಾಣೋದು ಒಳ್ಳೇದೇ. ಬಟ್ ಆ ವಿಷಯದಲ್ಲಿ ನಮಗೆ ಹೆಮ್ಮೆ ಇರಬಾರ್ದು. ಏನು? ಅವರಿಗಿಂತ ನಾನು ಚಂದ ಕಾಣ್ತಿದ್ದೆ. ಯಾರಾದ್ರೂ ನಿಮಗೆ ಇವ್ ಸರಿ ಕಾಣ್ತಿಲ್ಲ ಅಂದ್ಬಿಟ್ರೆ ಎಷ್ಟು ಬೇಸರ ಆಗ್ತದಲ್ಲ ನಮಗೆ. ಓಕೆ, ಜ್ಞಾನೋಕ್ತಿ ತೆಗಿರಿ 30-31.
ಓಕೆ, ಹಲೋ. ದೇವರ ವಾಕ್ಯ ಹೇಳ್ತದೆ ಸೌಂದರ್ಯವು ನೆಚ್ಚತಕ್ಕದ್ದಲ್ಲ. ಅರ್ಥ ಏನು? ಪೌಲನು ತಿಳ್ಕೊಡ್ರಿ, ಆತನು ಎಂದಿಗೂ ಔಟರ್ ಅಪಿಯರೆನ್ಸ್ಗೆ ಮಹತ್ವ ಕೊಟ್ಟಂತ ಮನುಷ್ಯನೇ ಅಲ್ಲ. ಇವನ್ ಯೇಸು ಸ್ವಾಮಿ ಅವರು ಹೊರಗಡೆ ಅಪಿಯರೆನ್ಸ್ಗೆ, ಹೊರಗಡೆ ಸೌಂದರ್ಯಕ್ಕೆ ಹೆಚ್ಚಾದಂತ ಒಂದು ಫೋಕಸ್ ಆಗಲಿ, ಹೆಚ್ಚಾದ ರೀತಿಯಲ್ಲಿ ಅದನ್ನ ಫೋಕಸ್ ಮಾಡೋದಿಲ್ಲ ಅವರು. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ. ನಾನು ಹೇಳ್ತಾ ಇದ್ದೇನಾ? ದೇವ್ರ ವಾಕ್ಯ ಹೇಳ್ತದ ಪ್ರಿಯರೇ? ದೇವರ ವಾಕ್ಯ ಹೇಳ್ತದೆ. ಪೌಲನ್ನು ರೋಮಾಪುರ ಹಕ್ಕುದಾರ ಅಂದ್ರೆ ಹೆಂಗಿರ್ತಾನೆ ಗೊತ್ತಾ ನಿಮಗೆ? ನಮ್ಮಂಗಿರ್ತಾನೆ ಮಾಡ್ರಿ ಅವನು. ಏನ್ರಿ ನೀವು ನೋಡಿದಿರ ರೋಮನ್ಸ್ ಹೆಂಗಿರ್ತಾರೆ? ರೋಮನ್ ಸಾಮ್ರಾಜ್ಯ ಜನರು ಹೆಂಗಿರ್ತಾರೆ ಗೊತ್ತಾ? ಬಲಿಷ್ಠವಾಗಿ, ಸುಂದರವಾಗಿ. ಆದ್ರೆ ಪೌಲ ಕೊಳ್ಳ ಇರ್ಬೋದು, ಆದ್ರೆ ಅವನು ವಿಕಾರ ಉಳ್ಳವನಲ್ಲ. ಆದ್ರೆ ನಾನು ಯಾಕೆ ಇದು ಹೇಳ್ತಾ ಇದ್ದೇನೆ, ಬಟ್ ಅವರು ಅದಕ್ಕಾಗಿ ಹೆಚ್ಚು ಮಹತ್ವ ಕೊಡ್ತಿರ್ಲಿಲ್ಲ. ಅವರು ಅದನ್ನಿದ್ರು ಅವನು ಅದಕ್ಕೆ ಹೆಚ್ಚಳ ಪಡ್ತಿರ್ಲಿಲ್ಲ. ಇಲ್ಲಿ ಏನ್ ಹೇಳ್ತದೆ? ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ. ಇಂಗ್ಲಿಷ್ ಬೈಬಲ್ ಯಾವ ತರ ಇದೆಯಾ? ಇಲ್ಲ, ಬೇರೆ ವರ್ಷನ್ ಯಾರು ತಂದಿಲ್ವಾ? ಸೊ ಇಲ್ಲಿ ಏನ್ ಹೇಳ್ತದೆ? ಬ್ಯೂಟಿ ಅಂತ ಹೇಳಿದ್ರೆ ಇವತ್ತು ಜನರು ಹೆಚ್ಚು ಮಹತ್ವ ಕೊಡುವಂತ ವಿಷಯ. ಲಾವಣ್ಯ, ಇಟ್ ಮೀನ್ಸ್ ದಿ ಔಟರ್ ಎಕ್ಸ್ಪ್ರೆಷನ್, ಔಟರ್ ಲುಕ್ ಅಂತ ಕರೀತಾರೆ. ಸೌಂದರ್ಯ ಇದು ಮುಖದನ್ನ ತೋರಿಸ್ತದೆ. ಇವತ್ತು ಮನುಷ್ಯ ಮುಖದಲ್ಲಿ ಚಂದ ಕಾಣ್ಲಿಕ್ಕೆ ಎಷ್ಟು ಖರ್ಚು ಮಾಡ್ತಾನಂದ್ರೆ ಅಷ್ಟು ಖರ್ಚು ಮಾಡ್ತಾರೆ. ಮಾಡೋದಿಲ್ವಾ? ಒಟ್ಟು ಚಂದ ಕಾಣ್ಬೇಕು. ನಾನು ಒಂದು ಗುಳ್ಳೆ ಆಗ್ಲಿಕ್ಕೂ ಕೊಡಬಾರ್ದು ಮುಖದಲ್ಲಿ. ಒಂದು ಗುಳ್ಳೆ ಆದ್ರೂ ಅದು ಕ್ಯಾನ್ಸರ್ ರೋಗ ಬಂದಷ್ಟು ಸಮಸ್ಯೆ ಆಗ್ತದೆ ಅವರಿಗೆ. ಆ ನೆಕ್ಸ್ಟ್ ಫಂಕ್ಷನ್ ಹೋಗೋ ಒಳಗಡೆ ಅದನ್ನ ಪ್ಲಾಸ್ಟರ್ ಸರ್ಜರಿ ಮಾಡಿ ಕಂಪ್ಲೀಟ್ ಬೇರ್ ಸಹಿತ ಅದನ್ನ ತೆಗೆದು, ಒಂದು ವೇಳೆ ಅಲ್ಲಿ ಏನಾದ್ರು ಕಾಣ್ತಂದ್ರೆ ಅದನ್ನು ಕಾಣಿಸ್ದಂಗೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ? ಅಷ್ಟು ಅವರಿಗೆ ಸೌಂದರ್ಯದ ಮೇಲೆ ಏನು ಪ್ರೀತಿ. ಇದರ್ಥ ನೀವು ಸೌಂದರ್ಯದ ಬಗ್ಗೆ ಹೆಚ್ಚಳ ಪಡುವವರಾಗಿದ್ದೀರಿ. ಜಾಸ್ತಿ ಅದ್ರ ಬಗ್ಗೆ ನಿಮಗೇನಾಗಿದೆ? ಒಂದು ಪ್ರೀತಿ, ಒಂದು ಏನ್ ಬಂದ್ಬಿಟ್ಟು ಅದ್ರ ಮೇಲೆ ಒಂದು ವ್ಯಾಮೋಹ ಬಂದ್ಬಿಟ್ಟಿದೆ. ನಾನು ಚಂದ ಕಾಣಲೇಬೇಕು, ಚಂದ ಕಾಣಲೇಬೇಕು. ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ನಾವು ಮಾಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ಇದು ಜಾಸ್ತಿ ಪುರುಷರಿಗೆ ಬರೋದಿಲ್ಲ. ಬರ್ದಾರ? ಸೌಂದರ್ಯವು ಪುರುಷನಿಗೆ ನೆಚ್ಚತಕ್ಕದಲ್ಲ ಅಂತ ಬರ್ದಿಲ್ಲ. ಅಂದ್ರೆ ಅರ್ಥ ಪುರುಷರು ಚಂದ ಕಾಣ್ಬೇಕಂತ ಈಗೀಗ ಬಹಳ ಜನ ಮಾಡ್ತಿರ್ಬೋದು, ಬಟ್ ಅಷ್ಟು ಮೇಕಪ್ ಮಾಡ್ತಕೊಂಡಿರೋದಿಲ್ಲ. ಮಾಡ್ತಾರ? ಆದ್ರೆ ನನ್ನೊಬ್ಬ ಫ್ರೆಂಡ್ ಇದ್ದ, ನಿಜವಾಗಿ ಹೇಳ್ತೇನೆ, ಅವನದು ಸಮಸ್ಯೆ ಏನಾಗಿತ್ತಂದ್ರೆ ನಾನು ಬಿಳಿ ಅವನು ಕರಿ. ಅದ್ರ ಬಹಳ ನನ್ನ ಪ್ರೀತಿ ದೋಸ್ತ ಕಾಲೇಜಲ್ಲಿ. ಆದ್ರೆ ಒಂದೇ ಸಮಸ್ಯೆ, ನನ್ನ ಜೊತೆಗೆ ಬರುವಾಗೆಲ್ಲ ಅವನಿಗೆ ಸ್ವಲ್ಪ ಬೇಸರ ಆಗ್ತಿತ್ತು. ಯಾಕೆ? ಆದ್ರೆ ನಾನು ಅವನ ವಿಷಯದಲ್ಲಿ ಬಹಳ ಖುಷಿ ಪಡ್ತಿದ್ದೆ, ನನ್ನ ಫ್ರೆಂಡ್ ಅಂತಿದ್ದೆ. ಆದ್ರೆ ಅವನಿಗೆ ಇದಾಗ್ತಿತ್ತು. ಅವನೇನ್ ಮಾಡ್ತಿದ್ದ ದೋಸ್ತ, ನಾನು ಹೆಂಗಾರು ಮಾಡಿ ಬಿಳಿ ಮಾಡಂತಿದ್ದ. ಸತ್ಯವಾಗಿ ಹೇಳ್ತೇನೆ, ಅವನು ಉಪಯೋಗಿಸದಿರುವ ಕ್ರೀಮ್ ಇಲ್ಲ, ಬಳಸದೇ ಇರುವಂತ ಮೆಡಿಸಿನ್ ಇಲ್ಲ. ಅಷ್ಟು ಖರ್ಚು ಮಾಡಿದ್ರು ಅವನ ಕಲರ್ ಮಾತ್ರ ಬದಲಾಗಲಿಲ್ಲ. ಕಡೆಗೆ ಅವನಿಗೆ ಹೇಳಿದ್ದು ಒಂದೇ ಮರೆಯ, ನೀನ್ ಚಂದ ಕಾಣ್ಬೇಕಾ? ಬೈಬಲ್ ಓದು. ಏನು? ಬೈಬಲ್ ಓದು, ನಿಜವಾಗಿ ನಿನಗೆ ಕಲರ್ ಬರ್ತದೆ ಅಂತ ಹೇಳಿದೆ. ಸತ್ಯವಾಗಿ ಹೇಳ್ತೇನೆ ಪ್ರಿಯರೇ, ಎಷ್ಟು ಜನ ಕರಿಯರ್ ಇದ್ದಾರೆ, ಆದರೆ ಅವರು ಎವ್ರಿ ಡೇ ವಾಕ್ಯ ಓದುವಾಗ ಅವ್ರ ಮುಖ ನೋಡ್ರಿ ಬ್ಲ್ಯಾಕ್ ಅನಿಸೋದಿಲ್ಲ. ಒಂದು ಅವ್ರ ಮುಖದಲ್ಲಿ ಒಂದು ಹೊಳಪು ಕಾಣ್ತದೆ. ಪಾಸ್ಟರ್ ಸುಂದರ್ ಬರ್ತಾರೆ ಇಲ್ಲಿ, ಗ್ಯಾರಂಟಿ ಕಲರ್ ಅವರು, ಅದು ಬದಲಾಗೋದಿಲ್ಲ. ಆದ್ರೆ ಒಂದು ದಿನ ಆದ್ರೂ ಕರ್ರಗಂತ ಅನಿಸೋದಿಲ್ಲ ಅವ್ರು. ಯಾಕೆ ಹೇಳ್ರಿ? ಆ ದೇವರ ಪ್ರಸನ್ನತೆ ಮುಖದಲ್ಲಿ ಕಾಣಿಸ್ತದೆ. ಅದೇ ಹೇಳ್ತದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೆ ಸ್ತೋತ್ರ ಪಾತ್ರಳು. ಏನ್ರಿ? ಸ್ತೋತ್ರ ಪಾತ್ರಳು. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೇನೆ? ಸೊ ಪೌಲ ಹೇಳ್ತಾನೆ,
ಸೌಂದರ್ಯವನ್ನ ನಾನು ಹೊಗಳಿಕೊಳ್ಳುವುದಿಲ್ಲ, ಸೌಂದರ್ಯದ ಮೇಲೆ ನನಗೆ ಯಾವುದೇ ಇಷ್ಟ ಇಲ್ಲ. ಆದ್ರೆ ನಾನು ಯಾರ ಮೇಲೆ ಹೊಗಳಿಕೊಳ್ತೀನಿ ಹೆಚ್ಚು? ಯಾವ ಯೇಸು ಹೇಳ್ರಿ? ಯಾವ ಯೇಸು? ಯಾಕೆ ಶಿಲುಬೆ ಮೇಲೆ ಹಾಕಿದಂತೆ ಯೇಸು ನಿಮ್ಗೆ ಗೊತ್ತಾ? ಯೇಸು ಶಿಲುಬೆಗೆ ಹಾಕಿಸಿಕೊಂಡ ಯೇಸುವಿನ ಮುಖ ಸೌಂದರ್ಯ ಇರಲಿಲ್ಲ. ಕರ್ತನ ಯೇಸು ಕ್ರಿಸ್ತನ ಮುಖ ವಿಕಾರವಾಗಿತ್ರಿ. ಆ ಮುಖದ ಮೇಲೆ ಉಗುಳಿದ್ರು, ಆ ಮುಖದ ಗಡ್ಡವನ್ನ ಕಿತ್ತಿದ್ರು, ಆ ಮುಖಕ್ಕೆ ಚಡಿ ಅಂದ್ರೆ ಕೆನ್ನೆ ಮೇಲೆ ಬಾರಿಸಿದ್ರು. ಯೆಶಾಯನ ಪುಸ್ತಕ ಓದ್ರಿ, ಅವನ ಮುಖ ನೋಡ್ಲಿಕ್ಕೂ ಚಂದವಾಗಿ ನೋಡ್ಬೇಕಂತ ಅನಿಸ್ತಿರ್ಲಿಲ್ಲ, ಅಷ್ಟು ವಿಕಾರವಾಗಿತ್ತು ಯೇಸುವಿನ ಮುಖ. ಎಲ್ಲಿ ಪ್ರಿಯರೇ, ಇವತ್ತು ಯೇಸುವಿನ ಮುಖ ಶಿಲುಬೆ ಮೇಲೆ ಯಾಕೆ ಅಷ್ಟು ವಿಕಾರವಾಗಿತ್ತಂದ್ರೆ ಇವತ್ತು ನಮ್ಮ ಮುಖಗಳು ಚೆನ್ನಾಗಿ ಕಾಣಲಿ ಅಂತ. ಇವತ್ತು ನಮ್ಮ ಮುಖಗಳು ಸೌಂದರ್ಯವಾಗಿರುವುದಕ್ಕೆ ಕಾರಣ ನನ್ನ ಕರ್ತನ ಮುಖ ವಿಕಾರಗೊಂಡಿದೆ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಮುಖದ ಮೇಲೆ ನಾನು ಹೆಚ್ಚಳ ಕೊಡುವುದಿಲ್ಲ, ನನ್ನ ಕರ್ತನ ಶಿಲುಬೆ ಮೇಲೆ ಹಾಕಿಸಿಕೊಂಡ ಮುಖದ ಮೇಲೆ ನಾನು ಹೆಚ್ಚಳ ಪಡ್ತೇನೆ. ಯಾಕೆಂದ್ರೆ ಆತ ನನಗಾಗಿ ತನ್ನ ಮುಖವನ್ನು ಏನ್ ಮಾಡ್ಕೊಂಡಿದ್ದಾನೆ? ವಿಕಾರ ಮಾಡಿಕೊಂಡಿದ್ದಾನೆ. ಕೆಲವರು ಸ್ತ್ರೀಯರು ಇದರಲ್ಲಿ ಹೊಗಳಿಕೊಂಡ್ರೆ, ಪುರುಷರಲ್ಲಿ ಇನ್ನೊಂದಿದೆ, ಬಾಡಿ. ಜಾಸ್ತಿ ಪುರುಷರಿಗೆ ಹೆಮ್ಮೆ ಬರುವುದು ಯಾವಾಗ ಅಂದ್ರೆ ಹೊಟ್ಟೆ ಇಲ್ಲದೆ ಇರುವಾಗ. ಯಾವಾಗ ಅವ್ರ ಬಾಡಿ ಹೊಟ್ಟೆ ಇಲ್ಲದೆ ಸಿಕ್ಸ್ ಪ್ಯಾಕ್ ಆಗಿ ಸ್ವಲ್ಪ ಬಾಡಿ ಬಿಲ್ಡ್ ಆಗ್ತದೋ ಅವಾಗ ಅವ್ರಿಗೆ ಅವ್ರದ್ರ ಮೇಲೆ ಎಷ್ಟು ಹೊಗಳಿಕೆ ಅಂದ್ರೆ ಹೊಗಳಿಕೆ. ಹೌದ್ರಿ? ಸ್ತ್ರೀಯರಿಗೆ ಹೊಟ್ಟೆ ಮತ್ತೆ ಗುಳ್ಳೆ ಇದು ಬಂದ್ರೆ ತುಂಬಾ ಟೆನ್ಷನ್. ಪುರುಷರಿಗೆ ಒಂದೇ ಟೆನ್ಷನ್, ಹೊಟ್ಟೆ ಬಂದ್ರೆ ಬಹಳ ಟೆನ್ಷನ್. ಹೌದಾ? ಅದಕ್ಕಾಗಿ ಪ್ರಯಾಸ ಪಡ್ತಾರೆ ಬೇಡ. ಕಾರಣ ಇಷ್ಟೇ, ನಾನು ಹೇಳುದು, ನಿಮ್ಮ ಶರೀರವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ದೇವರು ಬಯಸ್ತಾರೆ. ಬಟ್ ಅದೇ ನಿಮ್ಮ ಗೋಲ್ ಆಗ್ಬಾರ್ದು, ಅದೇ ನಿಮ್ಮ ಗುರಿ ಆಗ್ಬಾರ್ದು. ಫಿಸಿಕಲ್ ಫಿಟ್ನೆಸ್ ವೆರಿ ಇಂಪಾರ್ಟೆಂಟ್, ಬಟ್ ಅದ್ರ ಬಗ್ಗೆ ನೀನು ಮಾಡಿಕೊಂಡು ಹೊಗಳಿಕೊಳ್ಳುವುದಂತ ರೀತಿಯಲ್ಲಿ ಆಗ್ಬಾರ್ದು. ಹೌದಾ? ಸ್ಟೈಲ್ ರೀತಿಯಾದ ಜೀವಿತನೋ. ಯೇಸು ಸ್ವಾಮಿಯ ದೇಹ ಹೆಂಗಿತ್ರಿ? ಶಿಲುಬೆ ಮೇಲೆ ನಮ್ಮಂಗೆ ಚೆನ್ನಾಗಿ ಸಿಕ್ಸ್ ಪ್ಯಾಕ್ ಆಗಿತ್ತ? ಮಾತಾಡ್ರಿ. ಸಿಕ್ಸ್ ಪ್ಯಾಕ್ ಇತ್ತ? ಹೆಂಗಿತ್ತು ಯೇಸುವಿನ ದೇಹ? ಛಿದ್ರವಾಗಿತ್ರಿ. ಯೇಸುವಿನ ದೇಹ ಒಂದು ಚೂರು ಸರಿಯಾಗಿರ್ಲಿಲ್ಲ. ನೀವು ಅನ್ಕೊಳ್ಬಹುದು, ಯೇಸು ಸ್ವಾಮಿ ಬಹಳ ಏನೋ ಹೈಟ್ ಆದಂತ ವ್ಯಕ್ತಿ, ಚೆನ್ನಾಗಿರುವಂತ ವ್ಯಕ್ತಿ. ಎಸ್, ಬಟ್ ಶಿಲುಬೆ ಮೇಲೆ ಹಂಗಿರ್ಲಿಲ್ಲ. ಆತನಿಗೆ ಬಿದ್ದಂತ ಚಡಿ ಏಟುಗಳು ಮಾಂಸಗಳನ್ನ ಕಿತ್ಕೊಂಡು ಬಂದಿತ್ತು. ಒಬ್ಬ ಬರಹಗಾರನ ಉಲ್ಲೇಖ ಪಡಿಸ್ತಾನೆ, ಯೇಸುವಿನ ಶರೀರದಲ್ಲಿ ಒಂದು ಚೆನ್ನಾಗಿರುವ ಸ್ಕಿನ್ ಕಾಣ್ತಿರ್ಲಿಲ್ಲ. ಇಡೀ ಸ್ಕಿನ್ನು ಮಾಂಸಗಳು ಹೊರಗಡೆ ಬಂದಿತ್ತು. ಇಡೀ ದೇಹ ಅಷ್ಟು ಚಡಿ ಏಟುಗಳು, ಅಷ್ಟು ವಿಪರೀತವಾದಂಥ ಗಾಯಗಳು ಶಿಲುಬೆಯಲ್ಲಿ ಯೇಸು ಸ್ವಾಮಿಗಾಗಿತ್ತು. ಕಾರಣ ಇಷ್ಟೇ, ಇವತ್ತು ನಮ್ಮ ದೇಹಗಳು ಚೆನ್ನಾಗಿರ್ಬೇಕಂತ. ನನ್ನ ಕರ್ತನಾದ ಯೇಸು ಕ್ರಿಸ್ತನ ದೇಹ ವಿಕಾರಗೊಂಡು ಪ್ರಿಯರೇ. ಇನ್ನೊಂದು ವಾಕ್ಯ ಹೋದ್ರಿ, 1 ಸಮುವೇಲ 16ನೇ ಅಧ್ಯಾಯ. ಓಕೆ, ಓಕೆ, ಎಸ್ ಪ್ರಿಯರೇ, ನಾನು ಒಂದು ಹೇಳ್ತೇನೆ, ನೀನು ಕರಿಯಾಗಿರು, ಕಪ್ಪಾಗಿರು, ಬೆಳ್ಳಗಾಗಿರು, ಕಲೆಗಳಿಂದ ನಿನ್ನ ಮುಖ ತುಂಬಿರ್ಲಿ, ನಿನ್ನ ಶರೀರದಲ್ಲಿ ಸರಿಯಾದಂತ ಸಿಕ್ಸ್ ಪ್ಯಾಕ್ ಇಲ್ಲದೆ ಇರಲಿ, ದೇವರು ಇದನ್ನ ಯಾವುದನ್ನು ನೋಡಲ್ಲ ಪ್ರಿಯರೇ. ಇದರಿಂದ ನಿಮಗೆ ಪರಲೋಕ ಸಿಗಲ್ಲ. ನಿನ್ನ ಶರೀರವನ್ನು ಆರೋಗ್ಯವಾಗಿಟ್ಕೋ, ಅದಕ್ಕೆ ಬೇಕಾದ ಪ್ರಯಾಸ ಪಡು. ಬಟ್ ನಿನ್ನ ಶರೀರದ ಒಂದು ಸೌಂದರ್ಯದ ಮೇಲೆ ನೀನೇನಾಗಿರಬಾರ್ದು, ಹೆಚ್ಚಳ ಪಡುವನಾಗಿರಬಾರ್ದು. ಬಹಳ ಜನರಿಗೆ ಒಂದಿದೆ, ಸಭೆಯಲ್ಲಿ ನಾನೇ ಚಂದ, ಚರ್ಚಲ್ಲಿ ಎಲ್ಲರಿಗಿಂತ ನಾನೇ ಚಂದ ಅನ್ನುವಂತ ಎಲ್ಲೋ ಒಂದು ಕಡೆ ಕೆಲವರಲ್ಲಿ ಇದೆ. ನಾನು ಹೇಳ್ತೇನೆ, ಇದಕ್ಕಾಗಿ ಸಾಯಿರಿ. ನಿಮ್ಮೆಲ್ಲರಿಗಿಂತ ಈ ಸಭೆಯಲ್ಲಿರುವ ಕರ್ತನ ಚಂದನಾಗಿದ್ದಾನೆ. ಒಂದು ದಿನ ಪರಲೋಕಕ್ಕೆ ಹೋದ್ಮೇಲೆ ಯೇಸು ಸ್ವಾಮಿ ಮುಖ ನೋಡ್ತೀರಿ, ಆತನ ಮುಖದಲ್ಲಿರುವಂತ ಒಂದು ಹೊಳಪು ನಿಮ್ಮ ಜೀವಿತದಲ್ಲಿ ಯಾರ ಮುಖದಲ್ಲಿ ಇಲ್ಲ. ಅಷ್ಟು ಚಂದ ಯಾರು?
ಯೇಸು ಸ್ವಾಮಿ. ಶಾರೋಣಿನ ರೋಜಾ ಅಂದ್ರೆ ಏನ್ ಗೊತ್ತಾ ನಿಮಗೆ? ಆತನ ಮುಖವನ್ನು ಒಂದ್ ದಿವಸ ನೋಡ್ತೀರಿ. ಆದ್ರೆ ಶಿಲುಬೆ ಮೇಲೆ ನಮಗೋಸ್ಕರ ಕುರುಪಿ ಆದ, ವಿಕಾರಗೊಂಡ. ಯಾಕೆ? ನಾವು ವಿಕಾರ ಆಗಿ ಕಾಣಿಸಬಾರ್ದು. ಇವತ್ತು ನಮ್ಮ ಮುಖದಲ್ಲಿ ಸ್ಮೈಲ್ ಇದೆ ಅಂದ್ರೆ ಕಾರಣ ಯೇಸುವಿನ ಶಿಲುಬೆ ಮೇಲಿರುವಂತಹ ಮುಖ. ಇವತ್ತು ನಮ್ಮ ಮುಖದಲ್ಲಿ ಇಷ್ಟು ಸೌಂದರ್ಯ ಇದೆ ಅಂದ್ರೆ ಕಾರಣ ಯೇಸುವಿನ ಶಿಲುಬೆ ಮೇಲೆ ಆತನ ಮುಖ. ಇವತ್ತು ನಮ್ಮ ದೇಹ ಇಷ್ಟು ಆರೋಗ್ಯವಾಗಿದೆ ಅಂದ್ರೆ ಅದಕ್ಕೆ ಕಾರಣ 39 ಚಡಿ ಏಟುಗಳು. ಆತನ ಬಾಸುಣ್ಣಿಂದ ನಮಗೆ ಗುಣವಾಗಿದೆ. ನಿಮಗೆ ನಂಬಿಕೆ ಇದೆಲ್ಲ ಗೊತ್ತಿಲ್ಲ, ಅದಕ್ಕೆ ದೇವರಿಗೆ, ಯೇಸು ಕ್ರಿಸ್ತನಿಗೆ ನಂಬಿಕೆ ಇದೆ. ಏನಂತ? ನನ್ನ ಬಾಸುಣ್ಣ ದೇವರಿಗೆ ಗುಣ ಆಗಿದೆ ಅಂತ. ಅದಕ್ಕಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆತನ ಶರೀರವನ್ನು ಹೊಡೆಸ್ಕೊಂಡ ಕಾರಣ ಇವತ್ತು ನಮಗೆ ಒಳ್ಳೆ ಶರೀರ ದೇವರು ಕೊಡುವಾಗೆ ಮಾಡಿದ್ದಾರೆ. ಇವತ್ತು ನಾವು ಆರೋಗ್ಯವಂತರಾಗಿ ಜೀವಿಸ್ತಾ ಇದ್ದೀವಿ ಪ್ರಿಯರೇ. ಸೊ ದೇವರು ಬಯಸುವುದು ಇದನ್ನ. ಅದಕ್ಕೋಸ್ಕರ ಇವನ್ನ ಅಪೊಸ್ತಲರ ಇದರಲ್ಲಿ ಕೂಡ ಜಾಸ್ತಿ ಇದಕ್ಕಾಗಿ ಪ್ರಯಾಸ ಪಡಬೇಡ್ರಿ ಅಂತ ಹೇಳಿದ್ರು. 1 ಪೇತ್ರ 3:4-5 ಓದ್ರಿ. ಓಕೆ, ಓಕೆ, ದೇವರ ವಾಕ್ಯ ಹೇಳ್ತದೆ, ಒಳ್ಳೆ ಬಟ್ಟೆ, ಒಳ್ಳೆ ಒಡವೆ, ಇದೇ ನಮ್ಮ ಹೊರಗಿನ ಅಲಂಕಾರವಾಗಿರಬಾರ್ದು. ನಿಮ್ಮ ನಿಜವಾದ ಅಲಂಕಾರ ನಿಮ್ಮ ಬಿಹೇವಿಯರ್, ನಿಮ್ಮ ನಡತೆ. ಒಳ್ಳೆ ಕಾಸ್ಟ್ಲಿ ಬಟ್ಟೆ ಹಾಕಿ ಮುಂದೆ ಕಾಣುವ ಸಹೋದರ ಮೇಲೆ ದ್ವೇಷ ಇದ್ರೆ ದೇವರು ಹೇಳ್ತಾರೆ, ನಿನ್ನಂತ ಕುರುಪಿ ಯಾರೂ ಇಲ್ಲ. ನೀನು ಅವಾಗ ದೇವ್ರಿಗೆ ಚಂದ ಕಾಣುವುದಿಲ್ಲ. ಅರ್ಥ ಆಯ್ತಾ? ಕಾಸ್ಟ್ಲಿ ಬಟ್ಟೆ ಹಾಕೊಂಡು ಮೈ ತುಂಬಾ ಒಡವೆಗಳನ್ನು ಧರಿಸಿಕೊಂಡು ಮುಂದೆ ಇರುವಂತ ಸಹೋದರ ಸಹೋದರಿ ಮೇಲೆ ನಿನಗೆ ಕಹಿತನ ಇರುವುದಾದ್ರೆ ನೀನ್ ಚಂದ ಕಾಣ್ತೀಯ ಅಂತ ತಿಳ್ಕೊಬೇಡ. ದೇವ್ರ ಮುಂದೆ ನೀನ್ ದೇವರಿಗೆ ಅಸಹ್ಯವಾಗಿ ಕಾಣ್ತಿರ್ತೀಯ. ಬಟ್ ನೀನ್ ಯಾವ ಒಡವೆ ಇಲ್ಲದೆ ಸಾಮಾನ್ಯವಾಗಿದ್ದು ಒಳಗಡೆ ಪ್ರೀತಿ ತುಂಬಿರ್ಲಿ, ದೇವರ ವಾಕ್ಯ ಹೇಳ್ತದೆ, ನಿನ್ನಷ್ಟು ಚಂದ ಯಾರು ಇಲ್ಲ. ನಾನು ಒಂದೇ ಹೇಳ್ತೇನೆ, ಪ್ರತಿಯೊಬ್ರು ಪ್ರಯಾಸ ಪಡ್ರಿ. ಎದಕ್ಕೆ ಗೊತ್ತಾ? ಮನುಷ್ಯರು ನನ್ನನ್ನು ಹೊಗಳ್ಳಿ ಅಂತಲ್ಲ, ದೇವರು ನನ್ನನ್ನು ಹೊಗಳ್ಳಿ ಅಂತ. ನೀವು ಒಂದೇ ಪ್ರಾರ್ಥನೆ ಮಾಡಿ, ದೇವರೇ ನಾನು ಮನುಷ್ಯರಿಗೆ ಚಂದ ಕಾಣದಿದ್ರು ಪರವಾಗಿಲ್ಲ, ನಾನು ನಿನಗೆ ಚಂದ ಕಾಣ್ಬೇಕು. ಯಾಕೆ? ನಾನು ಕರ್ತನ ಮೊದಲಿಗಿದ್ದೆ ಆಗ್ಲಿಕ್ಕೆ ಹೋಗ್ತಾ ಇದ್ದೇನೆ. ದೇವರಿಗೆ ಚಂದ ಕಂಡ್ರೆ ಸಾಕ್ರಿ. ಅದ್ರ ಅರ್ಥ ನಾನು ಕುರುಪಿಯಾಗಿ ಜೀವಿಸ್ರಿ, ಬಟ್ಟೆಯಲ್ಲಿ ಜೀವಿಸ್ರಿ ಅಂತ ಹೇಳ್ತಿಲ್ಲ. ಒಳ್ಳೆ ಬಟ್ಟೆ ಹಾಕಿಡ್ರಿ. ದೇವರು ನಿಮ್ಮನ್ನು ಬಿಕಾರಿಗಳಾಗಿ ಇಟ್ಟಿಲ್ಲ. ಆದ್ರೆ ಅದರಲ್ಲಿ ಹೊಗಳಿಕೆ ಬರಬಾರ್ದಂತ. ನನಗಿರುವಂತ ಕಾಸ್ಟ್ಲಿ ಬಟ್ಟೆ, ಓಕೆ, ಇವತ್ತು ಬಟ್ಟೆ ಬಿಸ್ನೆಸ್ ಭಯಂಕರವಾಗಿದೆ. ಇವತ್ತು ಜನರು ಪ್ರಯಾಸ ಪಡ್ತಿದ್ದಾರೆ ಬಟ್ಟೆಗಾಗಿ. ಹೌದಾ? ನಾನು ಹೇಳೋದು ಅದೇ ನಿಮ್ಮ ಗೋಲ್ ಆಗ್ಬಾರ್ದು. ಅದರಲ್ಲಿ ಹೊಗಳಿಕೆ ಆಗ್ಬಾರ್ದು. ಎಲ್ಲರಿಗಿಂತ ಒಳ್ಳೆ ಸಾರಿ ನಾನೇ ಉಟ್ಕೊಳ್ಬೇಕು, ಎಲ್ಲರಿಗಿಂತ ಒಳ್ಳೆ ಶರ್ಟ್ ನಾನೇ ಹಾಕಬೇಕು, ನನ್ನಂಗೆ ಡ್ರೆಸ್ ಯಾರು ಮಾಡಬಾರ್ದು ಸಭೆಯಲ್ಲಿ. ಆ ತರ ಇರಬಾರ್ದು ಕಾಂಪಿಟೇಷನ್. ನಾನ್ ಚಂದ ಕಾಣ್ಲಿಕ್ಕೆ ದೇವ್ರು ನನಗೆ ಏನ್ ಕೊಡ್ತಾರೆ ಅದನ್ನ ನಾನು ಹಾಕೊಳ್ಳೋದಷ್ಟೇ. ಇದರಿಂದ ಜನರಿಗೆ ತೋರಿಸಿ ಜನ ಬಂದು ಕೇಳ್ಬೇಕು, ನನಗೆ ಎಷ್ಟು ಕೊಟ್ರಿ, ಎಷ್ಟು ರೇಟು. ಅವ್ರಿಗೆ ಹೇಳ್ಬೇಕು ನಾನು 10,000 20,000. ಬಹಳ ಜನ ಮಾಡ್ತಾರಲ್ಲ, ಪದೇ ಪದೇ ಬಟ್ಟೆ ಬಂದು ತೋರಿಸ್ತಿರ್ತಾರೆ ಮುಂದೆ ನೋಡ್ಬೇಕಂತೆ. ಕೆಲವರು ವಾಚ್ ತೋರಿಸ್ದಂಗೆ, ಕೆಲವರು ಗೋಲ್ಡ್ ಹಾಕೊಂಡ್ ಬರ್ತಾರೆ ಒಳಗ, ಅಂದ್ರೆ ಎಲ್ರಿಗೂ ಕಾಣಿಸ್ಬೇಕದು. ಯಾಕೆ? ಬಂದು ಕೇಳ್ಬೇಕು ಜನ, ಎಷ್ಟು ಕಾಸ್ಟ್ಲಿ ಅಲ್ಲ, ಎಷ್ಟು ತೊಲೆ ಇದೆ. ನೀವು ಯಾಕೆ ತೋರಿಸ್ತೀರಿ ಅಂದ್ರೆ ನಿಮ್ಗೆ ಅವ್ರಿಗೆ ಕೇಳಿ ಅಂತಾನೆ. ಯಾಕೆ? ನಿಮ್ಗೆ ಅದ್ರ ಮೇಲೆ ಏನಿದೆ? ಬೂಸ್ಟ್. ಅದ್ರ ಮೇಲೆ ಹೊಗಳಿಕೆ ಹೆಚ್ಚಳ ಪಡೋದಕ್ಕೆ ಯಾವ ಆಸ್ಪದ ಇಲ್ಲ, ಬೈಬಲ್ ಹೇಳ್ತಾರೆ. ನಮಗೇನು ಇಂಡೈರೆಕ್ಟ್ ಆಗಿ ಗೊತ್ತಿಲ್ಲದೆ ಅದ್ರ ಮೇಲೆ ನಮಗೊಂದು ಹೆಚ್ಚಳ ಪಡೋದಿರ್ತದೆ. ಅವ್ರು ಬಂದು ಕೇಳ್ಬೇಕು ನನಗೆ, ನಾನು ಹೇಳ್ಬೇಕು, ನಾನು ಇದನ್ನ ಲಂಡನ್ ಇಂದ ತರಿಸಿದ್ದೇನೆ, ನಾನು ಇದನ್ನ ಅಮೆರಿಕದಿಂದ ತರಿಸಿದ್ದೇನೆ, ನಾನು ಇದನ್ನ ಶ್ರೀಲಂಕಾದಿಂದ ತರಿಸಿದ್ದೇನೆ. ಯಾಕೆ? ಯಾರು ತರ್ಸಕ್ ಆಗ್ಲೇಬಾರ್ದಂತ ಗೊತ್ತಿರ್ತದೆ ನಮಗೆ. ನಾನು ಹೇಳುದು, ನೀವು ತರಿಸ್ರಿ, ನಿಮ್ಮ ಪಾಡಿಗೆ ನೀವು ಹಾಕೊಡ್ರಿ. ನೀವು ತರಿಸ್ಬೇಡ ಅಂತ ಹೇಳ್ತಿಲ್ಲ. ಅಮೆರಿಕ ಅಲ್ಲ, ನೀವು ಯುನೈಟೆಡ್ ಕಿಂಗ್ಡಮ್ ಅಲ್ಲ, ಎಲ್ಲಿಂದಾದ್ರೂ ತರಿಸ್ಕೊಂಡು ಹಾಕೊಳ್ರಿ. ಆದ್ರೆ ಅದ್ರ ಮೇಲೆ ನಿಮ್ಗೆ ಏನಿರಬಾರ್ದು? ಹೆಚ್ಚಳ ಇರಬಾರ್ದು ಅಷ್ಟೇ. ಇದರಿಂದ ಇನ್ನೊಬ್ಬನಿಗೆ ಅರೇ ನನಗೂ ಇಲ್ಲಲ್ಲ ಅನ್ನೋ ರೀತಿ ಅನಿಸ್ಬಾರ್ದು ಅಷ್ಟೇ. ನೀವು ಕಾಸ್ಟ್ಲಿ ಹಾಕ್ಬೇಡ್ರಿ, 1 ಲಕ್ಷ ಬಟ್ಟೆ ಹಾಕಿ ನಾನು ಏನು ಅನ್ನೋದಿಲ್ಲ, ಹಾಕೊಡ್ರಿ. ಆದ್ರೆ ಅದು ನಿಮ್ಮ ಇದಾಗಬಾರ್ದು, ಹೆಚ್ಚಳ ಪಡಬಾರ್ದು. ಅದೇ ನಿಮ್ಮ ಅಲಂಕಾರ ಆಗ್ಬಾರ್ದು. ಅದು ಹೇಳ್ತದಲ್ಲ, ಏನು? ಒಡವೆ,
ಒಳ್ಳೊಳ್ಳೆ ಜಡೆ ಮತ್ತೆ ಕಾಸ್ಟ್ಲಿ ಬಟ್ಟೆ, ಇದು ನಿಮ್ಮ ಏನಾಗಬಾರ್ದು, ಹೊರಗಡ ಅಲಂಕಾರ ಆಗಬಾರ್ದು. ನಿಮ್ಮ ನಡತೆಯೇ ನಿಮ್ಮ ಅಲಂಕಾರವಾಗಿರಲಿ, ನಿಮ್ಮ ಬಿಹೇವಿಯರ್ ನಿಮ್ಮ ಅಲಂಕಾರವಾಗಿರಲಿ. ಜನರೊಟ್ಟಿಗೆ ಮಾತಾಡುವಾಗ ಜನರಿಗೆ ಕ್ರಿಸ್ತನ ಪ್ರೀತಿ ಅರ್ಥ ಆಗಲಿ. ನಿಮ್ಮ ಜೊತೆಗೆ ಮಾತಾಡ್ಬೇಕು ಅನಿಸ್ಬೇಕು ಜನರಿಗೆ, ಹಂಗಿರ್ರಿ. ನಿಮ್ಮನ್ನು ನೋಡಿದ ತಕ್ಷಣ ಓಡೋಗ್ಬಾರ್ದು, ಹಂಗಿರ್ಬೇಡ್ರಿ. ನಿಮ್ಮ ಮಾತು ಹೆಂಗಿರ್ಬೇಕು ಗೊತ್ತಾ, ಮಧುರವಾಗಿರ್ಬೇಕು, ಕೇಳೋರಿಗೆ ಖುಷಿ ಆಗ್ಬೇಕು. ನಿಮ್ಮ ಬಿಹೇವಿಯರ್, ನೀವು ನಂಬ್ತಿರಿಲ್ಲ ಪ್ರಿಯರೇ, ನಾವೆಲ್ಲ ಯೇಸು ಸ್ವಾಮಿ ನಂಬಿಕೊಂಡು ಸತ್ಯವನ್ನು ತಿಳ್ಕೊಂಡವರು. ಆದರೆ ನಾನು ಒಂದು ಹೇಳ್ತೇನೆ, ನೀವು ಜಸ್ಟ್ ನಿಮಗೆ ನಾನು ಹೇಳ್ತೇನೆ, ಕ್ಯಾಥಲಿಕ್ ಆಶ್ರಮಗಳಿಗೆ ಹೋಗ್ರಿ, ಕ್ಯಾಥಲಿಕ್ ಹಾಸ್ಪಿಟಲ್ಗಳಿಗೆ ಹೋಗ್ರಿ, ಜಸ್ಟ್ ಹೋಗ್ರಿ. ಅಲ್ಲಿ ಸಿಸ್ಟರ್ಸ್ಗಳಿಲ್ವಾ? ಸಿಸ್ಟರ್ಸ್ಗಳು ನೋಡಿದಿರಾ? ಮೈ ತುಂಬ ಒಡವೆಗಳನ್ನ, ತುಂಬ ಜಡೆ ತುಂಬ ಹೂಗಳನ್ನ ಹಾಕೊಂಡಂತ ಸಿಸ್ಟರ್ ಯಾರು ನೋಡಿದಿರಿ? ಹೆಂಗಿರ್ತಾರೆ ಸಿಸ್ಟರ್ಸ್? ಒಂದೇ ಯೂನಿಫಾರ್ಮ್, ಸಿಂಪಲ್ ಆಗಿ, ಬರೇ ಅವರು ಆ ತೋರಿಕೆ ನೋಡ್ಬಿಟ್ಟು ಅವ್ರ ಜೊತೆ ಹೋಗಿ ಮಾತಾಡ್ರಿ ಸಾಕು. ಅವ್ರ ಮಾತು ಹೆಂಗಿರ್ತದೆ ಗೊತ್ತಾ ನಿಮ್ಗೆ? ಹೆಂಗ್ ಮಾತಾಡ್ತಾರೆ ಗೊತ್ತಾ? ಅವರು ನಿಮ್ಮ ಸೇವೆ ಮಾಡ್ಲಿಕ್ಕೆ ಖುಷಿ ಪಡ್ತಾರೆ. ಅವ್ರು ಹೇಳ್ತಾರೆ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಏನ್ ಮಾಡ್ಲಿ ನಿಮಗಾಗಿ, ನಾನು ಏನ್ ಸಹಾಯ ಬೇಕು ನಿಮಗೆ ಕೇಳ್ತಾರೆ ನೋಡ್ರಿ. ಅವ್ರ ಹತ್ರ ಏನಿಲ್ಲ ಕೊಡಕ್ಕೆ, ಬಟ್ ಬಾಯ್ ಹೆಂಗಿದೆ, ನನ್ನಿಂದ ಏನ್ ಸಹಾಯ ಬೇಕು? ಎಸ್ ಬ್ರದರ್ ಹೇಳಿ. ಎಷ್ಟು ಚೆನ್ನಾಗಲ್ಲ? ನಾವು ಹೋದ್ಮೇಲೆ ಹೆಂಗ್ ಹೇಳ್ತೀರಿ, ನೀವ್ ಹೆಂಗಿರ್ತೀರಿ ಹೇಳಿ? ಏನಾಯ್ತು ಈಗ? ಏನ್ ಎದಕ್ ಬಂದಿ ಹೇಳಿ ನೋಡೋಣ. ಹೇಳೋರು ಹೇಳುದಿಲ್ಲ, ಹೋಗ್ಬಿಡ್ತಾರೆ ವಾಪಸ್ ಮನೆ. ಬ್ಯಾಡ ಬಿಡು ಮಾರ, ಯಾಕೆ? ಹೌದಾ? ಹಂಗೆ ಇರುದಿಲ್ಲ ನಮ್ದು. ಏನಾಯ್ತು ಈಗ ಹೇಳು ಅಂದ್ರೆ ನಮ್ಮ ಮಾತಲ್ಲೇ ಗ್ರೇಸ್ ಇಲ್ಲ. ಹೊರಗಡೆ ಅಲಂಕಾರ ಬೇಡ, ಈ ಅಲಂಕಾರ. ಬಟ್ಟೆಗಾಗಿ ಹೊಗಳ್ಕೊಳ್ಬೇಡ್ರಿ. ಶಿಲುಬೆ ಮೇಲೆ ಯೇಸು ಸ್ವಾಮಿ 2000 ವರ್ಷಗಳಿಂದ ಬಟ್ಟೆಯಲ್ಲೇ ನೆಕೆಟ್ ಆಗಿ ಶಿಲುಬೆಗೆ ಹಾಕಿಸ್ಕೊಂಡಿದ್ದಾರೆ. ಪೌಲ ಹೇಳ್ತಾನೆ, ಈ ಯೇಸುವಿನ ಮೇಲೆ ನನಗೆ ಹೊಗಳಿಕೆ. ಮೈ ತುಂಬ ಬಟ್ಟೆ ಹಾಕೊಂಡಂತ ಸಿಂಹಾಸನ ಕೂತ್ಕೊಂಡು ಯೇಸು ಬಗ್ಗೆ ಹೇಳ್ತಿಲ್ಲ, ಪೂರ್ತಿ ಬೆತ್ತಲೆ ಆಗಿ ಶಿಲುಬೆ ಮೇಲೆ ತಿರುಗಾಕೊಂಡಂತ ಯೇಸು ಬಗ್ಗೆ ಹೇಳ್ತಾ ಇದ್ದಾರೆ. ನನಗೆ ಯೇಸುವ ಮೇಲೆ ಹೆಚ್ಚಿನ ಹೊಗಳಿಕೆ. ಯಾಕೆ? ನಾನು ಇವತ್ತು ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ಕಾರಣ ನನ್ನ ಯೇಸು ನೆಕೆಟ್ ಆಗಿ ಶಿಲುಬೆ ಮೇಲೆ ಹಾಕಿಸಲ್ಪಟ್ಟಿದ್ದಾರೆ. ಇಂಥ ಯೇಸುವಿನ ಮೇಲೆ ಹೆಚ್ಚಳ ಪಡ್ರಿ. ಪ್ರತಿ ದಿವಸ ಹೊಸ ಬಟ್ಟೆ ತಗೊಂಡ್ ಬರುವಾಗ, ಪ್ರತಿ ಹಬ್ಬಕ್ಕೆ ಹೊಸ ಬಟ್ಟೆ ತೆಗೆದುಕೊಂಡು ಬರುವಾಗ ದೇವರಿಗೆ ಸ್ತೋತ್ರ ಮಾಡಿ, ದೇವರೇ ನಿನಗೆ ಶಿಲುಬೆ ಮೇಲೆ ಬಟ್ಟೆನೇ ಇರಲಿಲ್ಲ, ನನಗೆ ಇವತ್ತು ಬಟ್ಟೆ ಕೊಟ್ಟಿದ್ಯಾ, ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಸ್ತೋತ್ರ ಸ್ವಾಮಿ. ಧನ್ಯ. ಈ ಗ್ರಾಟಿಟ್ಯೂಡ್ ಇಟ್ಕೊಡ್ರಿ, ಅಂದ್ರೆ ಕೃತಜ್ಞತೆ ಮನೋಭಾವನೆ ಇಟ್ಕೊಡ್ರಿ. ದೇವ್ರು ನಿಜವಾಗಿ ನಿಮ್ಮನ್ನ ನೋಡಿ ಹೊಗಳ್ತಾರೆ. ಓಕೆ, ಸೊ ಲಾಸ್ಟ್ ವಿಷಯ ನಾನು ಇನ್ನೊಂದು ಹೇಳಿ ನಾನು ಮುಗಿಸ್ತೇನೆ. ಬಹಳ ಜನರಲ್ಲ ಇನ್ನೊಂದು ಬಹಳ ಹೊಗಳ್ಕೊಳ್ಳೋದೇನು ಗೊತ್ತಾ? ಸ್ಟ್ಯಾಂಡರ್ಡ್. ಎದ್ರ ಮೇಲೆ ಸ್ಟ್ಯಾಂಡರ್ಡ್ ಅಂದ್ರೆ ಏನು? ಸ್ಟ್ಯಾಂಡರ್ಡ್ ಅಂದ್ರೆ ಅವರ ಸ್ಥಿತಿ, ಅವ್ರ ಸ್ಥಿತಿ, ಅವರ ಫ್ರೆಂಡ್ಶಿಪ್ ಎಲ್ಲ ಹಂಗೆ ಇರ್ತದೆ. ನೋಡಿರಿ, ಕೆಲವರು ಸ್ಟ್ಯಾಂಡರ್ಡ್ ಆಗಿರುವಂತ ವ್ಯಕ್ತಿಗಳು, ಅವ್ರದ್ದು ಓಡಾಟ ಅವ್ರ ಜೊತೆಗೇನೆ, ಬೇರೆಯವ್ರ ಜೊತೆಗೆ ಓಡಾಡಂಗಿಲ್ಲ, ಬೇರೆಯವ್ರ ಜೊತೆಗೆ ಸಹವಾಸ ಮಾಡಂಗಿಲ್ಲ. ಅವ್ರ ಫ್ರೆಂಡ್ಶಿಪ್ ಸರ್ಕಲ್ ಏನಿದ್ರು ದೊಡ್ಡವ್ರ ಜೊತೆಗೆ. ವಾಕ್ಯ ಹೋದ್ರು ಯೆರೆಮೀಯ ಪುಸ್ತಕ. ಓಕೆ, ಸೊ ಇಲ್ಲಿ ನಾವು ನೋಡ್ತೇವೆ, ಯೆಹೋವನು ಹೀಗೆ ಎನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ. ಇವತ್ತು ದೇವರ ಮನುಷ್ಯರಾದವರು ಅನೇಕರು ನಾನು ನೋಡಿದ್ದೇನೆ. ಸಭೆಯಲ್ಲಿರುವಂತ ಜನರ ಬಗ್ಗೆ ನನಗಷ್ಟು ಗೊತ್ತಿಲ್ಲ, ಆದರೆ ಬಹಳಷ್ಟು ಕ್ರೈಸ್ತರು ಸ್ವಲ್ಪ ಸ್ಟ್ಯಾಂಡರ್ಡ್ ಬಂದ ಮೇಲೆ ಅವರು ಜನರೊಟ್ಟಿಗೆ ಬೆರೆದು ಮರೆತು ಹೋಗ್ತಾರೆ. ಅವ್ರು ಹೇಳೋದೇನು ಗೊತ್ತಾ? ನಾವು ಹೈ ಸ್ಟ್ಯಾಂಡರ್ಡ್ ಜನ, ನಮಗೆ ಅಂತಿಂತವ್ರಿಗೆ ಗೊತ್ತು, ಇಂತಿಂತವ್ರಿಗೆ ಗೊತ್ತು. ಒಂದು 10 ವರ್ಷ 5 ವರ್ಷದಿಂದ ಸಾಮಾನ್ಯ ವಿಶ್ವಾಸಿಗಳು, ಸಾಮಾನ್ಯ ಜನರಾಗಿರ್ತಾರೆ. ಸ್ವಲ್ಪ ಅವರಿಗೆ ಪರಿಚಯ ಆಗ್ತದೆ ಯಾರ್ದು? ಕೆಲವು ಪೊಲಿಟಿಷಿಯನ್ಸ್ದು,
ಕೆಲವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ಆದಮೇಲೆ, ಸ್ವಲ್ಪ ವಿಮಾನದಲ್ಲಿ ಹಾರಾಡಕ್ಕೆ ಸ್ಟಾರ್ಟ್ ಆದಮೇಲೆ ಜನರೊಟ್ಟಿಗೆ ಬಳಕೆ ಆಗೋದು ನಿಲ್ಲಿಸ್ಬಿಡ್ತಾರೆ. ನನಗಿಂಥ ವ್ಯಕ್ತಿ ಗೊತ್ತು, ನನಗೆ ಅಂಥ ವ್ಯಕ್ತಿ ಗೊತ್ತು, ನಾನು ಇವ್ರ ಜೊತೆಗೆ ಇರ್ತೇನೆ, ಅವ್ರ ಜೊತೆಗೆ ಇರ್ತೇನೆ ಅಂತ ಹೇಳ್ತಾನೆ. ಬಟ್ ಬೈಬಲ್ ಹೇಳ್ತದೆ, ದೇವರು ನಿನಗೆ ಜ್ಞಾನ ಕೊಟ್ಟಿದ್ದಾರೆ, ಬಟ್ ಈ ಜ್ಞಾನದ ವಿಷಯ ನಿನಗೆ ಏನಿರಬಾರ್ದು, ಜ್ಞಾನದ ವಿಷಯದಲ್ಲಿ ಹೆಚ್ಚಳ ಇರಬಾರ್ದು. ನೆಕ್ಸ್ಟ್ ಹೇಳ್ತದೆ, ಪರಾಕ್ರಮಿ, ಎಸ್ ದೇವ್ರು ನಿನಗೆ ಬಲ ಕೊಟ್ಟಿದ್ದಾರೆ, ಶಕ್ತಿ ಕೊಡಿ, ಇದ್ರ ಬಗ್ಗೆ ನಿನಗೇನಿರಬಾರ್ದು, ಹೆಚ್ಚಳ ಇರಬಾರ್ದು. ಐಶ್ವರ್ಯ ಕೊಟ್ಟಿದ್ದಾರೆ ದೇವರು, ಎಲ್ಲರಿಗಿಂತ ಹೆಚ್ಚಾದ ಐಶ್ವರ್ಯ ಕೊಟ್ಟಿದ್ದಾರೆ. ಈ ಐಶ್ವರ್ಯದ ವಿಷಯದಲ್ಲಿ ನಿಂಗೇನಿರಬಾರ್ದು. ಬಟ್ ಎಲ್ಲೋ ಒಂದ್ ಕಡೆ ನಾನು ಶ್ರೀಮಂತನಾದ ತಕ್ಷಣನೇ ಮರ್ತು ಬಿಡ್ತೇನೆ, ನಾನು ಇಲ್ಲಿಂದ ಬಂದಿದ್ದೆ, ನಾನು ಕೆಳಗಡೆಯಿಂದ ಬಂದಿದ್ದೆ ಅನ್ನೋದನ್ನ ಮರ್ತು ಬಿಡ್ತಾರೆ. ಐಶ್ವರ್ಯವಂತರಾದ ಮೇಲೆ ಹೆಚ್ಚಳ ಪಡ್ಲಿಕ್ಕೆ ಪ್ರಾರಂಭಿಸ್ತಾರೆ ಪ್ರಿಯರೇ. ನಾನು ಮೊನ್ನೆ ದಿವಸ ಒಂದು ಮೀಟಿಂಗ್ ಹೋಗಿದ್ದೆ, ನನಗೆ ಗೊತ್ತು ಅವ್ರ ವ್ಯಕ್ತಿ, ತುಂಬಾ ನನಗೆ ಗೊತ್ತು. ಆದ್ರೆ ಜಸ್ಟ್ ಒಂದು ಸ್ಥಾನ ಬಂದಿದ್ದಕ್ಕೆ ಪ್ರೇಸ್ ದಿ ಲಾರ್ಡ್ ಕೊಡ್ಲಿಕ್ಕೂ ರೆಡಿ ಇಲ್ಲ ಅವ್ರು ಯಾರ ಜೊತೆಗೆ. ಅಷ್ಟು ಫುಲ್ ಟಕ 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 ಸ್ಟೇಜ್ ಮೇಲೆ ಬರೋದು, ಎಲ್ಲರೊಟ್ಟಿಗೆ ಮಾತಾಡೋ, ಸ್ವಲ್ಪ ಲೀಡರ್ ತರ ಕಾಣಿಸ್ಕೊಂಡು ಮಾತಾಡೋದಿಲ್ಲ. ಅದೇ 10 ವರ್ಷ ಹಿಂದೆ ಬ್ರದರ್ ಹೆಂಗಿದ್ದೀರಿ, ನನಗಾಗಿ ಪ್ರಾರ್ಥನೆ ಅಂತಿದ್ರು ಅವರು. ಈಗ ಪ್ರಾರ್ಥನೆ ಎಲ್ಲ ನೋಡಿದ್ರು, ಚೆನ್ನಾಗಿದ್ರ, ದೂರಿಂದ ಹೋಗ್ಬಿಡ್ತಾರೆ. ಯಾಕೆ? ಆ ದೀನತೆ ಏನಾಯ್ತು, ಈಗ ಮಾಯ ಆಯ್ತು. ಯಾಕೆ? ಸ್ಟ್ಯಾಂಡರ್ಡ್. ಸ್ವಲ್ಪ ಒಳ್ಳೊಳ್ಳೆ ಜನ ಫ್ರೆಂಡ್ಸ್ ಆಗ್ಬಿಟ್ರೆ ಮುಗೀತು, ಬೇರೆಯವ್ರನ್ನ ಇವತ್ತು ಇದು ನಡೀತಾ ಇದೆ ಕ್ರಿಶ್ಚಿಯಾನಿಟಿಯಲ್ಲಿ. ಕೆಲವರು ನಂಗೆ ಗೊತ್ತಿಲ್ಲ ಇಲ್ಲಿ ಇದ್ದವ್ರು ನೀವು ಹೆಂಗಿದ್ದೀರಿ ಅಂತ. ಬಟ್ ಒಂದು ಹೇಳ್ತೇನೆ, ಇವತ್ತು ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಹೈ ಆಗಿರ್ಬೋದು, ಬಟ್ ಮರಿಬೇಡಿ ನಾವು ಎಲ್ಲಿಂದ ಬಂದಿದ್ದೇವೆ. ಇವತ್ತು ಆ ಸ್ಥಿತಿಯಲ್ಲಿರೋ ಜನರೊಟ್ಟಿಗೆ ಬೆರೀರಿ. ಯಾಕಿದು ಹೇಳ್ತಾ ಇದ್ದೀನಿ ಗೊತ್ತಾ? ಇವತ್ತು ನಮ್ಮ ಫ್ರೆಂಡ್ಸ್ ದೊಡ್ಡ ದೊಡ್ಡ ಸೇವಕರು ಇರ್ಬೋದು, ದೊಡ್ಡ ದೊಡ್ಡ ರಾಜಕಾರಣಿಗಳು, ಪೊಲಿಟಿಷಿಯನ್ಸ್ಗಳು ನಮಗೆ ಗೊತ್ತಿರುವಂತ ಜನರಾಗಿರಬಹುದು. ಆದರೆ ಯೇಸು ಸ್ವಾಮಿ ಶಿಲುಬೆಗೆ ಹಾಕಿಸಿಕೊಂಡಾಗ ಕಳ್ಳರು ಸ್ನೇಹಿತರಾಗಿದ್ರು. ಗೊತ್ತಾ? ಆ ಕಡೆ ಕಳ್ಳ, ಈ ಕಡೆ ಕಳ್ಳ, ಮಧ್ಯದಲ್ಲಿ ಯೇಸು. ಕಳ್ಳರ ಜೊತೆಗೆ ನಾವು ಇರ್ಲಿಕ್ಕೆ ಇಷ್ಟಪಡ್ತೇವ? ಆದ್ರೆ ಯೇಸು ಸ್ವಾಮಿ ಫ್ರೆಂಡ್ಸ್ ಯಾರಾಗಿದ್ರು ಶಿಲುಬೆ ಮೇಲೆ? ಕಳ್ಳರು. ರಾಜಾದಿರಾಜನ್ರಿ, ಪರಲೋಕ ಸಿಂಹಾಸನ ಕೂತ್ಕೊಳ್ಳೋ ಸಾವಿರಾರು ದೇವದೂತರುಗಳ ಜೊತೆಗೆ ಆರಾಧನೆ ಅರ್ಹನಾದಂಥವನು ಕಳ್ಳರ ಮಧ್ಯದಲ್ಲಿ ತೂಗು ಹಾಕಿದಾಗ ಶಿಲುಬೆ ಮೇಲಿರುವಂತ ಈ ಯೇಸುವನ್ನ ಪೌಲ ನೋಡಿ ಹೇಳ್ತಾನೆ, ನಾನು ಹೆಚ್ಚಳ ಪಡುವುದಾದ್ರೆ ಈ ಯೇಸುವನ್ನ. ದಯಮಾಡಿ ಹೇಳ್ತಾನೆ, ಇವತ್ತು ನಮಗೆ ಏನೇ ಇದ್ರು ಹೊಗಳಿಕೊಳ್ಳಿಕ್ಕೆ ಯಾವ ಆಸ್ಪದ ಇಲ್ಲ. ಹೊಗಳಿಕೊಳ್ಬೇಡ್ರಿ. ನಾನು ಶ್ರೇಷ್ಠ ಅನ್ನುವಂಥ ಭಾವನೆ ನಿಮಗೆ ಬರಬೇಡ್ರಿ. ನಾನು ಇಲ್ಲಿಯವ್ರ ಗತಿ ಅಲ್ಲ, ನಾನು ಹೈ ಸ್ಟ್ಯಾಂಡರ್ಡ್ ಅಂತ ಅಲ್ಲ. ಕೆಲವರು ಮನೆಯಲ್ಲಿ ಓಕೆ ಶೇಂಗಾ ತಿನ್ಬೋದು, ನೀವು ಸ್ವಲ್ಪ ಬಾದಾಮ್ ತಿನ್ಬೋದು, ಅಷ್ಟೇ ವ್ಯತ್ಯಾಸ. ಹಂಗಂತ ಹೇಳಿ ನಾನು ಅವ್ರ ಜೊತೆಗೆ ಬಳಕೆ ಆಗುದಿಲ್ಲ ಅಂತ ಹೇಳ್ಬೇಡ್ರಿ. ಕರೆಕ್ಟಾ? ಇವತ್ತು ನಾನು 1000 ರೂಪಾಯಿ ಬಟ್ಟೆ ಹಾಕ್ತಿರ್ಬೋದು, ಕೆಲವರು 200 ರೂಪಾಯಿ ಬಟ್ಟೆ ಹಾಕ್ತಿರ್ಬೋದು. ಅದ್ರ ಅರ್ಥ 2000 ರೂಪಾಯಿ ಬಟ್ಟೆ ಹಾಕೋರ ಜೊತೆಗೆ ನನ್ನ ಫ್ರೆಂಡ್ಶಿಪ್ ಅಲ್ಲ. ಓಕೆ, ನಾನು ಹೇಳೋದು ಅರ್ಥ ಮಾಡಿಕೊಡ್ರಿ. ಹೆಚ್ಚಳ ಪಡೋನು ಶಿಲುಬೆ ಮೇಲಿರುವಂತ ಯೇಸುವಿನ ನೋಡಿ ಹೆಚ್ಚಳ ಪಡಲಿ. ನನಗಿರುವ ಆಸ್ತಿ, ಅಂತಸ್ತು, ಐಶ್ವರ್ಯ, ಹಣ, ಇದ್ರ ಮೇಲೆ ಹೆಚ್ಚಳ ಪಡಬೇಡ್ರಿ. ಯಾಕೆಂದ್ರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹಾಕೊಂಡಾಗ ಫ್ರೆಂಡ್ಸ್ ಜೊತೆ, ಕಳ್ಳರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು, ಶಿಲುಬೆಯಲ್ಲಿ ಹಾಕಿದಂತ ಯೇಸು ಮೈಯಲ್ಲಿ ಬಟ್ಟೆಯಲ್ಲೇ ಇದ್ದ, ಶಿಲುಬೆಯಲ್ಲಿ ಹಾಕಿಸ್ಕೊಂಡಂತ ಯೇಸು ಮೈಯಲ್ಲಿ ಗಾಯಗಳಾಗಿದ್ದು, ಶಿಲುಬೆಯಲ್ಲಿ ಹಾಕಿಸ್ಕೊಂಡಂತ ಯೇಸುವಿನ ಮುಖ ಕುರೂಪಿ ಆಗಿತ್ತು. ಇಂಥ ಯೇಸುವಿನ ಮೇಲೆ ನಾವು ಹೆಚ್ಚಳ ಪಡೋಣ. ನಮ್ಮ ಸ್ವಂತ ಬಲ, ಪರಾಕ್ರಮ, ಐಶ್ವರ್ಯ, ಹೊರನೋಟ ಇದ್ರ ಮೇಲೆ ಬೇಡ. ಯಾಕೆಂದ್ರೆ ದೇವ್ರು ಏನ್ ನೋಡ್ತಾನ್ರಿ? ಏನ್ ನೋಡ್ತಾನೆ? ಹೃದಯ. ಈ ಯೇಸು, ಶಿಲುಬೆಯಲ್ಲಿರುವಂತ ಯೇಸು ಇವತ್ತು ಪರಲೋಕದಲ್ಲಿ ಹೆಂಗಿದ್ದಾರೆ? ಸಿಂಹಾಸನದಲ್ಲಿ ಕೂತಿದ್ದಾರೆ. ದೇವದೂತರ ಆತನ ಮುಂದೆ ಅಡ್ಡ ಬಿದ್ದು ತಮ್ಮ ಬಂಗಾರದ ಕಿರೀಟಗಳನ್ನು ಯೇಸುವಿನ ಪಾದಕ್ಕೆ ಇಡ್ತಾರೆ. ಹೇಳ್ತಾರೆ, ಆರಾಧನೆಗೆ ಅರ್ಹನು, ಶುದ್ಧರಲ್ಲಿ ಅತಿ ಪರಿಶುದ್ಧನು, ಶಾರೋಣಿನ ರೋಜ, ತಗ್ಗಿನ ತಾವರೆ ನನ್ನ ಯೇಸು. ಅಂತ ಯೇಸು ನಮ್ಮೆಲ್ಲರಿಗಾಗಿ ಬರಿದಾಗಿ ಬಂದ. ಇವತ್ತು ಇದರಿಂದ ಕಲ್ತಂತ ಪಾಠ ಒಂದೇ ಪ್ರಿಯರೇ,
ಹೆಚ್ಚಳ ಪಡೋನು ಕ್ರಿಸ್ತನಲ್ಲಿ ಹೆಚ್ಚಳ ಪಡಲಿ ಹೊರತು ಬೇರೆ ಎದರಲ್ಲಿ ಹೆಚ್ಚಳ ಪಡೋದು ಬೇಡ. ನಿಮಗೂ ಅಂತ ಸ್ಥಾನ ಬರಬೇಕಾದ್ರೆ ಈ ಭೂಲೋಕದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಎಷ್ಟು ನೀವು ತಗ್ಗಿಸಿಕೊಳ್ತೀರಿ, ತಗ್ಗಿಸಿಕೊಳ್ಳೋದ ಅರ್ಥ ಎಲ್ಲರೊಟ್ಟಿಗೆ ಬಳಕೆ ಆಗೋದು. ತಗ್ಗಿಸಿಕೊಳ್ಳೋದ ಅರ್ಥ ನಾನು ಶ್ರೇಷ್ಠ ಅಂತ ಹೇಳುವುದಲ್ಲ. ತಗ್ಗಿಸಿಕೊಳ್ಳೋದ ಅರ್ಥ ನನಗಿರುವಂಥ ಆಸ್ತಿ ಅಂತಸ್ತಿ ಎಲ್ಲ ದೇವರು ಕೊಟ್ಟಂತ ಒಂದು ಭಿಕ್ಷೆ ಅಂತ. ಇದು ತಗ್ಗಿಸಿಕೊಳ್ಳೋದು. ಯಾರು ತಗ್ಗಿಸಿಕೊಳ್ತಾರೋ ಕರ್ತನ ಅವರನ್ನೇ ಏನ್ ಮಾಡ್ತಾರೆ, ಉನ್ನತಿಗೆ ತಗೊಂಡ್ಬರ್ತಾರೆ. ಸೊ ಅದಕ್ಕೋಸ್ಕರ ದೇವರ ವಾಕ್ಯವನ್ನು ಆಶೀರ್ವದಿಸಿ ನಾವು ಎದ್ದು ನಿಂತುಕೊಳ್ಳೋಣ ಪ್ರಿಯರೇ.